ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಒಂದು ಇತಿಹಾಸದ ಒಂದು ಸಬ್ಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದ್ಯಾವುದಪ್ಪ ಅಂತಂದ್ರೆ ಮಧ್ಯಕಾಲೀನ ಭಾರತದ ಇತಿಹಾಸ. ಮಧ್ಯಕಾಲೀನ ಭಾರತದ ಇತಿಹಾಸ. ಸರಿ, ಇದ್ಯಾಕ್ರಿ ನೀವು ಏನು ಕಾನ್ಸ್ಟಿಟ್ಯೂಷನ್ ಹೇಳೋದು ಬಿಟ್ರೇನಾ, ಸಂವಿಧಾನವನ್ನು ಹೇಳೋದು ಬಿಟ್ರೇನಾ ಅಂತ ಕೇಳ್ಬೋದು. ಇಲ್ಲ, ಅದ್ರ ಜೊತೆಗೇನೆ ಇದೊಂದು ಹೊಸ ಪ್ರಯತ್ನ. ಮಧ್ಯಕಾಲೀನ ಭಾರತದ ಇತಿಹಾಸವನ್ನು ನನ್ನ ತಕ್ಕ ಮಟ್ಟಿಗೆ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಹೌದಾ? ಮಧ್ಯಕಾಲೀನ ಭಾರತದ ಇತಿಹಾಸ ಸ್ಟಾರ್ಟ್ ಆಗೋದು ಭಾರತದ ಮೇಲೆ ಅರಬ್ಬರ ಆಕ್ರಮಣದಿಂದ. ಅರಬ್ಬರ ಆಕ್ರಮಣ ಇಲ್ಲಿ ಹಿಡಿದ ಮಧ್ಯಕಾಲೀನ ಭಾರತದ ಇತಿಹಾಸ ಸ್ಟಾರ್ಟಿಂಗ್ ಪಾಯಿಂಟ್. ಇದು ಆಕ್ರಮಣ ಇಲ್ಲಿ ಹಿಡಿದ. ಸರ್, ಈ ಅರಬ್ಬರ ಆಕ್ರಮಣ ಅಂತಿರಲ್ಲ, ಅರಬ್ ಅಂದ್ರೆ ಏನ? ಫಸ್ಟ್ ಅದೇ ಹೇಳ್ರಿ, ಆಮೇಲೆ ಮುಂದಿನ ಹೇಳುವಂತ್ರಿ ಅಂತ ಕೇಳಿದ್ರೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಅರಬ್ ಅಂತ ಹೇಳಿ ಕೇಳೋದಾದ್ರೆ, ಅರಬ್ ಅಂತಂದ್ರೆ ಏನಂತ ಕೇಳಿದ್ರಿ ಅಂತಂದ್ರೆ, ಈ ಪದ ಅರೇಬಿಕ್ ಭಾಷೆಯಿಂದ ಬಂದೈತಿ. ಅರೇಬಿಕ್ ಭಾಷೆಯಿಂದ. ಇದರ ಅರ್ಥ ಇನ್ಹ್ಯಾಬಿಟೆಂಟ್ ಆಫ್ ಡೆಸರ್ಟ್ ಅಂತ. ಅಂದ್ರ ಮರಳುಗಾಡಿನ ಮೂಲ ನಿವಾಸಿಗರು ಅಂತ ಅರ್ಥ. ಮರಳುಗಾಡಿನ ಮೂಲ ನಿವಾಸಿಗರು, ಅರಬ್ ಅಂತಕ್ಕಂಥ ಪದ. ಮೂಲ ನಿವಾಸಿಗರು ಯಾರ್ಯಾರು ಅರಬ್ ಅಂತೇಳಿ ತಿಳ್ಕೊಂಡಿಲ್ಲ, ನಾವು ಅರಬ್ರು ಅಂತೇಳಿ ಏನ್ ತಿಳ್ಕೊಳಕತ್ತಿರಲ್ಲ, ಅವರೆಲ್ಲರೂ ಯಾರಪ್ಪ ಅಂತಂದ್ರೆ ಮರಳುಗಾಡಿನ ಮೂಲ ನಿವಾಸಿಗರು. ಲಿಟ್ರಲ್ ಮೀನಿಂಗ್ ಇದು. ಹಂಗಾದ್ರೆ ಸರಿ, ಮತ್ತೇನಾರ ಮೀನಿಂಗ್ ಅದಾವನ್ರಿ ಅಂತ ಕೇಳಿದ್ರೆ ಅದಾವ್ರಿ. ಅವ್ಯಾವ ಅಂತೇಳಿ ನೋಡೋದಾದ್ರೆ, ಇನ್ನೊಂದು ಅರ್ಥದಲ್ಲಿ ಅರಬ್ ಅಂತಂದ್ರ ಸೆಮೆಟಿಕ್ ಪೀಪಲ್ಸ್ ಅಂತ. ಅರಬ್ ಅಂತಂದ್ರ ಸೆಮೆಟಿಕ್ ಪೀಪಲ್ಸ್, ಸೆಮೆಟಿಕ್ ಜನರು ಅಂತ ಅರ್ಥ. ಏನು? ಅರಬ್ ಅಂತಂದ್ರ ಸೆಮೆಟಿಕ್ ಜನರು ಅಂತೇಳಿ ಅರ್ಥ. ಸರ್, ಇದೇನ್ರಿ ಈಗ ಅರಬ್ ಅಂತಂದ್ರೆ ಏನಂತ ಹೇಳಿದ್ರಿ, ಅದಾದ ನಂತರ ಮತ್ತೆ ಅರಬ್ ಅಂತಂದ್ರೆ ಸೆಮೆಟಿಕ್ ಪೀಪಲ್ಸ್ ಅಂತ ಹೇಳಿ ಕರಿಯತ್ರಿ. ಅದು ಮೊದಲ ನಮಗೆ ಏನ್ ಅರ್ಥ ಆಗುತ್ತೋ, ಮತ್ತೆ ಇದು ಸೆಮೆಟಿಕ್ ಅಂದ್ರೆ ಏನ್ರಿ ಅಂತ ಕೇಳಬೇಡ್ರಿ. ಇದಕ್ಕೂ ಮೀನಿಂಗ್ ಐತಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಸೆಮೆಟಿಕ್ ಅಂತ ಹೇಳಿ ಕೇಳಿದ್ರೆ, ಅಂದ್ರೆ ಪ್ರತಿಯೊಂದು ವರ್ಡ್ಗೂ ತನ್ನದೇ ಆಗಿರ್ತಕ್ಕಂಥ ಅರ್ಥ ಹೇಳ್ತೈತಿ. ಆ ವರ್ಡ್ ಯಾಕೆ ಬಂತು, ನಾನು ಯಾರನ್ನ ರೀಪ್ರೆಸೆಂಟೇಷನ್ ಮಾಡಕತ್ತೀನಿ ಅನ್ನೋದನ್ನ ಹೇಳ್ತೈತಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಅರಬ್ ಅಂತ ಕೇಳಿದ್ರೆ, ನಾನು ಮರಳುಗಾಡಿನ ಮೂಲ ಜನರನ್ನ ನಾನು ರೀಪ್ರೆಸೆಂಟ್ ಮಾಡತ್ತೀನಿ, ಪ್ರತಿನಿಧಿ ಮಾಡತ್ತೀನಿ ಅಂತೇಳಿ ಅರಬ್ ಅಂತಕ್ಕಂಥ ವರ್ಡ್ ತನ್ನಷ್ಟಕ್ಕೆ ತಾನೇ ರೀಪ್ರೆಸೆಂಟ್ ಮಾಡ್ತೈತಿ. ಅದೇ ಅರಬ್ ವರ್ಡ್ ಅಂತಂದ್ರೆ, ಅರಬ್ದು ಇನ್ನೊಂದು ಮೀನಿಂಗ್ ಅಂತಂದ್ರೆ ಸೆಮೆಟಿಕ್ ಪೀಪಲ್ಸ್, ಸೆಮೆಟಿಕ್ ಜನರು ಅಂತೇಳಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಸೆಮೆಟಿಕ್ ಅಂತ ಕೇಳಿದ್ರೆ ಅದು ಹೇಳ್ತೈತಿ ಏನಂತೇಳಿ. ಸೆಮೆಟಿಕ್ ಅಂತಂದ್ರೆ ಸೆಮೆಟಿಕ್ ಲ್ಯಾಂಗ್ವೇಜ್ ಗಳನ್ನ ಮಾತಾಡ್ತಕ್ಕಂಥ ಜನರ ಗುಂಪು. ಸೆಮೆಟಿಕ್ ಲ್ಯಾಂಗ್ವೇಜ್ ಗಳನ್ನ ಮಾತಾಡ್ತಕ್ಕಂಥ ಜನರ ಗುಂಪು. ಇದನ್ನ ಸೆಮೆಟಿಕ್ ಪೀಪಲ್ಸ್ ಅಂತ ಕರೀತಾರೆ. ಸರ್, ಸೆಮೆಟಿಕ್ ಪೀಪಲ್ಸ್ ಆಯ್ತು, ಆ ಭಾಷೆನ ಮಾತಾಡೋರು ಸೆಮೆಟಿಕ್ ಪೀಪಲ್ಸ್ ಆದ್ರು. ಬಟ್ ಭಾಷೆಗಳು ಯಾವ್ಯಾವ ಸರ್ ಅಂತ ಕೇಳಿದ್ರೆ, ಒಂದನೇದು ಹಿಬ್ರು, ಎರಡನೇದು ಅರೇಬಿಕ್, ಮೂರನೇದು ಅರಾಮಿಕ್. ಒಂದನೇದು ಹಿಬ್ರು, ಎರಡನೇದು ಅರೇಬಿಕ್, ಮೂರನೇದು ಅರಾಮಿಕ್. ನೋಡ್ರಿ, ನೀವು ಭಾರತದಲ್ಲಿ ಉತ್ಖನನ ನಡಿತೈತಿ. ಉತ್ಖನನ ನಡೆದಾಗ ಕೆಲವೊಂದಿಷ್ಟು ಶಿಲಾಶಾಸನಗಳು ಸಿಗ್ತವೆ. ಯಾವ ಶಿಲಾಶಾಸನಗಳು ಹಿಬ್ರು, ಅರೇಬಿಕ್ ಮತ್ತು ಅರಾಮಿಕ್ ಭಾಷೆಯಲ್ಲಿ ಇದಾವೋ ಅವೆಲ್ಲವೂ ಭಾರತದ ವಾಯುವ್ಯ ಭಾಗದಲ್ಲಿ ಸಿಕ್ಕಿರ್ತಕ್ಕಂಥ ಭಾರತದ ವಾಯುವ್ಯ ಭಾಗದಲ್ಲಿ ಸಿಕ್ಕಿರ್ತಕ್ಕಂಥ ಶಿಲಾಶಾಸನಗಳಾಗಿರ್ತವೆ. ಯಾಕಂತಂದ್ರೆ ವಾಯುವ್ಯ ಭಾಗ ಎಲ್ಲಿಗೆ ಬರ್ತೈತಿ? ಈಗೇನು ಅರಬ್ ದೇಶ ಅದಾವಲ್ಲ ಆ ಭಾಗದಲ್ಲಿನ ಬರ್ತವೆ. ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಬಲೂಚಿಸ್ತಾನ್ ಇವೆಲ್ಲವೂ ಭಾರತದ ಮೂಲ ಭಾಗಗಳು. ಮೊದಲು ನಮ್ಮ ಅಖಂಡ ಭಾರತದ ಭಾಗಗಳಾಗಿದ್ವು. ಅಖಂಡ ಭಾರತದ ಭಾಗಗಳಾದಾಗ ಇವೆಲ್ಲವೂ ಅಟ್ಯಾಚ್ಡ್ ಟು ದಿ ಅರಬ್ ನೇಷನ್ಸ್. ಇವೆಲ್ಲವೂ ಅರಬ್ ದೇಶಗಳೊಂದಿಗೆ ಗಡಿಯನ್ನ ಹೊಂದಿದ್ವು. ಈ ಮಾರ್ಗಗಳ ಮೂಲಕವೇ ಅರಬರು ಏನ್ ಮಾಡ್ತಿದ್ರು ಅಂದ್ರೆ ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಿದ್ರು. ಹೀಗಾಗಿ ಹಿಬ್ರು, ಅರೇಬಿಕ್ ಮತ್ತು ಅರಾಮಿಕ್ ಭಾಷೆಗಳ ಲಿಪಿಗಳು ಎಲ್ಲೆಲ್ಲಿ ಕಂಡು ಬರ್ತಾವೆ, ಶಾಸನಗಳು ಎಲ್ಲೆಲ್ಲಿ ಕಂಡು ಬರ್ತಾವೋ ಅವೆಲ್ಲವೂ ವಾಯುವ್ಯ ಭಾಗದಲ್ಲಿನ ಕಂಡು ಬರ್ತವೆ. ನಮಗೆ ಗೊತ್ತಿರಬೇಕು. ನಾವು ಎನ್ಸೆಂಟ್ ಇತಿಹಾಸವನ್ನ ಅಭ್ಯಾಸ ಮಾಡಬೇಕಾದಾಗ ಹಿಬ್ರು, ಅರೇಬಿಕ್ ಮತ್ತು ಅರಾಮಿಕ್ ಭಾಷೆಗಳಂತೇಳಿ ಬರ್ತವೆ. ಆ ಶಿಲಾಶಾಸನಗಳು ಸಿಕ್ಕವು ನಮಗೆ. ಇದು ಯಾವ ಏರಿಯಾವನ್ನ ರೀಪ್ರೆಸೆಂಟ್ ಮಾಡ್ತೈತಿ ಅಂತ ಹೇಳಿ ಕೇಳಿದ್ರೆ, ಸೆಮೆಟಿಕ್ ಲ್ಯಾಂಗ್ವೇಜ್ ಮಾತಾಡ್ತಕ್ಕಂಥ ಜನರು ಎಲ್ಲೆಲ್ಲಿ ಕಂಡು ಬರ್ತಾರೋ ಅಂತ ಕೇಳಿದ್ರೆ, ಮಧ್ಯ ಏಷ್ಯಾ ಅಂದ್ರೆ ಈಗಿರ್ತಕ್ಕಂಥ ಅರಬ್ ದೇಶಗಳು, ಮಧ್ಯ ಪ್ರಾಚ್ಯ ದೇಶಗಳು ಅಂತ ಕರೀತಾರೆ. ಹೌದಾ? ಮಧ್ಯ ಏಷ್ಯಾ ಜೊತೆಗೆ ಉತ್ತರದ ಆಫ್ರಿಕಾ ಖಂಡದಲ್ಲಿ ಕೆಲವೊಂದಿಷ್ಟು ಜನರು ಸಿಗ್ತಾರೆ. ಉತ್ತರದ ಆಫ್ರಿಕಾ ಖಂಡ ಅಂದ್ರೆ ಈಜಿಪ್ಟ್ ದೇಶ. ಇದು ಕೂಡ ಅರೇಬಿಕ್ ಭಾಷೆಯನ್ನ ಸೆಮೆಟಿಕ್ ಲ್ಯಾಂಗ್ವೇಜ್ ಅನ್ನ ತನ್ನ ಭಾಷೆಯನ್ನಾಗಿ ಅಳವಡಿಸಿಕೊಂಡಿರ್ತಕ್ಕಂಥ ಜನರನ್ನ ಹೊಂದಿರತಕ್ಕಂಥ ದೇಶ ಇದು. ಯಾವುದು? ಈಜಿಪ್ಟ್. ಗೊತ್ತಿರಬೇಕು. ಸರ್, ಇದಾದ್ರೆ ಮತ್ತೊಂದು ಏನು ಸರ್, ಸೆಮೆಟಿಕ್ ರಿಲಿಜಿಯಸ್ತೆ ಬರ್ತಾವಲ್ಲ ಅವೇನ್ರಿ ಅಂತ ಕೇಳ್ಬೋದು. ಸೆಮೆಟಿಕ್ ರಿಲಿಜಿಯನ್ಸ್ ಸರ್, ಅದಕ್ಕೂ ಏನ್ ಸಂಬಂಧ? ಸೆಮೆಟಿಕ್ ಅಂತಂದ್ರೆ ಒಂದು ಭಾಷೆ. ಸೆಮೆಟಿಕ್ ಅಂತಕ್ಕಂಥದ್ದು ಒಂದು ಭಾಷೆ. ಆ ಭಾಷೆಯನ್ನ ಮಾತಾಡ್ತಕ್ಕಂಥ ಜನರನ್ನ ನಾವು ಅರಬ್ಸ್ ಅಂತ ಕರಿತೀವಿ.
ಸೆಮೆಟಿಕ್ ಲ್ಯಾಂಗ್ವೇಜ್ಗಳು ವಿಧಗಳು ಯಾವಪ್ಪ ಅಂತಂದ್ರೆ ಒಂದು ಹಿಬ್ರು, ಅರೇಬಿಕ್, ಅರಾಮಿಕ್. ಅದಾದ ನಂತರ ಸರ್ ಸೆಮೆಟಿಕ್ ರಿಲಿಜಿಯನ್ಸ್ ಅಂತ ಒಂದು ವರ್ಡ್ ಬರ್ತಾವಲ್ಲ ಅದೇನ್ರಿ ಅಂತ ಕೇಳಿದ್ರೆ ಐತಿ, ಅದಕ್ಕೂ ಆನ್ಸರ್ ಐತಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಸೆಮೆಟಿಕ್ ರಿಲಿಜಿಯನ್ಸ್ ಅಂತ ಕೇಳಿದ್ರೆ ಹೇಳ್ತಾರೆ, ವಾಟ್ ಈಸ್ ದಿ ಮೀನಿಂಗ್ ಆಫ್ ಸೆಮೆಟಿಕ್ ರಿಲಿಜಿಯನ್ಸ್. ಸೆಮೆಟಿಕ್ ರಿಲಿಜಿಯನ್ಸ್ ಅಂತ ಕೇಳಿದ್ರೆ ಇದಕ್ಕೂ ಅರ್ಥ ಐತೆ. ಯಾಕಂದ್ರೆ ಸೆಮೆಟಿಕ್ ವರ್ಡ್ ಅಂತಕ್ಕಂಥದ್ದನ್ನ ಡಿಫೈನ್ ಮಾಡೋ ಮುಂದೆ ಇವೆಲ್ಲವೂ ಬರ್ತವೆ. ಸೆಮೆಟಿಕ್ ರಿಲಿಜಿಯನ್ಸ್ ಅಂತೇಳಿ. ಸೆಮೆಟಿಕ್ ರಿಲಿಜಿಯನ್ಸ್ ಅಂದ್ರೆ ಏನೂ ಅಲ್ಲ, ಏಕದೇವ ಉಪಾಸನೆಯನ್ನ ಹೊಂದಿರತಕ್ಕಂಥ, ಏಕದೇವ ಉಪಾಸನೆಯಲ್ಲಿ ನಂಬಿಕೆಯನ್ನು ಹೊಂದಿರತಕ್ಕಂಥ ಧರ್ಮಗಳಿವು. ಏಕದೇವ ಉಪಾಸನೆ ಅಂದ್ರೆ ಒಬ್ಬನೇ ದೇವರಲ್ಲಿ ನಂಬಿಕೆಯನ್ನು ಹೊಂದಿರತಕ್ಕಂಥ ಧರ್ಮಗಳು ಯಾವುವು? ಫಾರ್ ಎಕ್ಸಾಂಪಲ್ ಇಸ್ಲಾಂ, ಕ್ರಿಶ್ಚಿಯನ್, ಇನ್ನೊಂದು ಬರ್ತೈತಿ. ಇವೆರಡಕ್ಕೂ ಮೂಲ ಯಾವುದು ಅಂತ ಕೇಳಿದ್ರೆ ಜುಡಾಯಿಸಮ್. ನೆನಪಿರ್ಲಿ, ಸೆಮೆಟಿಕ್ ರಿಲಿಜಿಯಸ್ ಅಂತಂದ್ರೆ ಏಕದೇವ ಉಪಾಸನೆಯಲ್ಲಿ ನಂಬಿಕೆಯನ್ನು ಹೊಂದಿರ್ತಾರೆ. ಜೊತೆಗೆ ಇವರಲ್ಲಿ ಪ್ರವಾದಿ ತತ್ವಗಳು ಇರ್ತವೆ. ಅಂದ್ರೆ ದೇವರು ಒಬ್ಬ ವ್ಯಕ್ತಿಯ ಮೂಲಕ, ಪ್ರವಾದಿಯ ಮೂಲಕ, ತನ್ನ ಮೆಸೆಂಜರ್ನ ಮೂಲಕ ಏನ್ ಮಾಡ್ತಾರೋ ಅಂತಂದ್ರೆ ತನ್ನ ತತ್ವಗಳನ್ನ ಜನರಿಗೆ ತಿಳಿಸ್ತಾರೆ. ಈ ಎಲ್ಲ ಈ ಸೆಮೆಟಿಕ್ ಧರ್ಮಗಳದ ಒಂದು ವಿಶೇಷತೆ ನೋಡ್ರಿ ನೀವು. ಯಾರು? ಯೇಸು ಕ್ರಿಸ್ತ ದೇವರ ಮಗ, ಆತನಿಗೆ ಮೆಸೇಜ್ ಕೊಟ್ಟಿದ್ದು ದೇವರು. ಆತ ಆ ದೇವರ ಪ್ರಚಾರಗಳನ್ನ, ತತ್ವಗಳನ್ನ ಪ್ರಚಾರ ಮಾಡ್ತಾರೆ. ಪ್ರವಾದಿ ಮೊಹಮ್ಮದರು ಅಲ್ಲಾಹನ ಮೆಸೇಜ್ಗಳನ್ನ ಪ್ರಚಾರ ಮಾಡ್ತಾರೆ. ಹೌದಾ? ಎಲ್ಲಿ ಇವರಿಬ್ಬರಿಗೂ ಎಲ್ಲಿ ಜ್ಞಾನೋದಯ ಆಕೈತಿ ಅಂದ್ರೆ ಗುಹೆ ಒಳಗೂ ಜ್ಞಾನೋದಯ ಆಕೈತಿ. ದೇರ್ ಇಸ್ ಒಂದ್ ರೀತಿ ಹೋಲಿಕೆ ಅದಾವ ಇವಕ್ಕೂ ಅವಕ್ಕೂ. ಹೌದಾ? ಜುಡಾಯಿಸಮ್ ಕೂಡ ಹಂಗೆ. ಅಂದ್ರೆ ಇಲ್ಲಿ ಪ್ರವಾದಿಗಳು ಮುಂದೆ ಬರ್ತಾರೆ. ಪ್ರವಾದಿಗಳು ಅಂತಂದ್ರೆ ಆ ಧರ್ಮದ ಪ್ರಚಾರಕರು. ಪ್ರಚಾರಕರು ಅನ್ನೋದಕ್ಕಿಂತ ಡೈರೆಕ್ಟ್ ಆಗಿ ದೇವರಿಂದ ಮೆಸೇಜ್ ಅನ್ನ ಪಡ್ಕೊಂಡ ಜನ ಅವರು ಪ್ರವಾದಿಗಳು. ಒನ್ ಬೈ ಒನ್ ಅವ್ರು ಏನ್ ಮಾಡ್ತಾರೋ ಅಂತಂದ್ರೆ ಜನರಿಗೆ ಹೇಳ್ತಾರೆ, ಅವ್ರಿದ್ದವರು ಮತ್ತೊಬ್ಬರಿಗೆ ಹೇಳ್ತಾರೆ. ಈ ರೀತಿ ಧರ್ಮ ಪ್ರಚಾರ ನಡೀತದೆ. ಇವುಗಳಿಗೆ ಸೆಮೆಟಿಕ್ ರಿಲಿಜನ್ಸ್ ಅಂತ ಕರೀತಾರೆ. ಅರ್ಥ ಆಯ್ತಾ? ವಾಟ್ ಈಸ್ ದ ಮೀನಿಂಗ್ ಆಫ್ ಅರಬತ್ ಅಂದ್ರೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಸೆಮೆಟಿಕ್ ಪೀಪಲ್ಸ್ ಅಂದ್ರೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಸೆಮೆಟಿಕ್ ರಿಲಿಜಿಯಸ್ ಅಂತಂದ್ರೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇಲ್ಲಿ ಹಿಡಿದ್ರೆ ನಮ್ಮದು ಯಾವುದು ಮಧ್ಯಕಾಲೀನ ಭಾರತದ ಇತಿಹಾಸದ ಪಯಣ ಶುರು ಆಕೈತಿ. ನೋಡೋಣ, ಈ ಭಾರತಕ್ಕೆ ಯಾಕೆ ಅರಬರು ಬಂದ್ರು ಫಸ್ಟಿಗೆ? ಯಾಕಂತಂದ್ರೆ ಇತಿಹಾಸ ಕಾಲದಲ್ಲಿ ನಾವು ಪ್ರಾಚೀನ ಭಾರತದ ಇತಿಹಾಸವನ್ನ ಅಧ್ಯಯನ ಮಾಡಬೇಕಾದ್ರೆ ಭಾರತದ ಸಿಂಧೂ ನಾಗರಿಕತೆಯನ್ನ ಅಧ್ಯಯನ ಮಾಡಬೇಕಾದ್ರೆ ಈಜಿಪ್ಟ್ ನಲ್ಲಿ ಏನ್ ಮಾಡ್ತಾರೋ ಅಂತಂದ್ರೆ ಸಿಂಧೂ ನಾಗರಿಕತೆ ಕೆಲವೊಂದಿಷ್ಟು ಸೀಲ್ಗಳು ಸಿಕ್ಕಿರ್ತವೆ, ಮುದ್ರೆಗಳು ಸಿಕ್ಕಿರ್ತವೆ. ಅಂತಂದ್ರೆ ಈ ಈಜಿಪ್ಟ್ ಮತ್ತು ಭಾರತಕ್ಕೆ ನಡುವೆ ವ್ಯಾಪಾರ ಮಾರ್ಗಗಳು ಇದ್ವು. ವ್ಯಾಪಾರ ಮಾರ್ಗಗಳು ಹೆಂಗಿದ್ದು? ಒಂದು ಭೂಮಾರ್ಗ ಇತ್ತು, ಇನ್ನೊಂದು ಸಮುದ್ರ ಮಾರ್ಗ ಇತ್ತು. ಈಜಿಪ್ಟ್, ಮೆಸೊಪೊಟೇಮಿಯಾ, ಆಮೇಲೆ ಈ ಪರ್ಷಿಯಾದ ನಾಗರಿಕತೆಗಳು ಬೆಳೆದು ಬಂದವಲ್ಲ, ಆ ನಾಗರಿಕತೆಗಳಲ್ಲಿ ಈ ಭಾರತದ ನಾಗರಿಕತೆ ಮತ್ತು ಆ ನಾಗರಿಕತೆಗಳಿಗೂ ನಡುವೆ ವ್ಯಾಪಾರ ವಹಿವಾಟುಗಳು ನಡೀತಿದ್ವು. ಅವ್ರಿಗೆ ಗೊತ್ತಿತ್ತು. ಹೌದಾ? ಯಾವಾಗ ಅಬ್ರಾಹಿಂ ರಿಲಿಜನ್ಗಳು ಬೆಳಕಿಗೆ ಬಂದವೋ, ಇಸ್ಲಾಮಿಕ್ ರಿಲಿಜನ್ಗಳು ಬೆಳಕಿಗೆ ಬಂದವೋ, ಅವಾಗ ಅವರಲ್ಲಿ ಕ್ಯೂರಿಯಾಸಿಟಿ ಹುಟ್ಟಿತು. ಕಾರಣಗಳನ್ನ ಹೇಳ್ತೀವಿ ನಾವು. ಆಮೇಲೆ ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಇಸ್ಲಾಂ ಧರ್ಮದ ಉದಯ ಆಗ್ತೈತಿ. ಕ್ರಿಸ್ತಶಕ 7ನೇ ಶತಮಾನದಲ್ಲಿ. ಹೌದಾ? ಉದಯವಾದ ನಂತರ ಅವರಿಗೊಂದು ಇಂಟ್ರೆಸ್ಟ್ ಏನು, ಎಲ್ಲ ಕಡೆನೂ ನಮ್ಮ ಧರ್ಮದ ಪ್ರಚಾರ ಆಗ್ಬೇಕು. ಅದೇ ಕಾರಣದಿಂದ ಏನ್ ಮಾಡ್ತಾರೋ ಅಂತಂದ್ರೆ ಭಾರತದ ಮೇಲೆ ದಾಳಿ ಮಾಡ್ತಾರೆ. ಅವರಿಗೆ ಗೊತ್ತಿರ್ತೈತಿ ದಾಳಿಯ ಉದ್ದೇಶ ಭಾರತಕ್ಕೆ ಇಸ್ಲಾಮನ್ನ ಹರಡುವುದು, ಜೊತೆಗೆ ಭಾರತದಲ್ಲಿರ್ತಕ್ಕಂಥ ಐಶ್ವರ್ಯವನ್ನ ಲೂಟಿ ಮಾಡೋದು. ಇದೆರಡು ಉದ್ದೇಶಗಳು ಅವರಲ್ಲಿ ಇರ್ತವೆ. ಸರ್, ಭಾರತದ ಐಶ್ವರ್ಯದ ಬಗ್ಗೆ ಅವ್ರಿಗೇನು ಗೊತ್ತಿರಿ ಅಂತ ಕೇಳಿದ್ರೆ, ಭಾರತ ಮೊದಲು ಕೂಡ ಸಮುದ್ರ ಮಾರ್ಗ ಹಾಗೂ ಭೂಮಾರ್ಗಗಳಿಂದ ಈ ಪಶ್ಚಿಮ ಏಷ್ಯಾ ದೇಶಗಳ ಜೊತೆಗೆ, ಮಧ್ಯಪ್ರಾಚ್ಯ ದೇಶಗಳ ಜೊತೆಗೆ ವ್ಯಾಪಾರ ವಹಿವಾಟುಗಳನ್ನ ಇಟ್ಕೊಂಡಿತ್ತು. ಅದೇ ಕಾರಣಕ್ಕೆ ಅವರಿಗೆಲ್ಲ ಗೊತ್ತಿತ್ತು ಇಲ್ಲಿ ಸಮೃದ್ಧಿ ಇದೆ. ಹೆಸರೇ ಹೇಳ್ತೈತಿ ಏನು, ಅರಬತ್ ಅಂದ್ರೆ ಮರಳುಗಾಡಿನ ಮೂಲ ನಿವಾಸಿಗರು. ದೇ ಹ್ಯಾವ್ ನೋ ಸೋರ್ಸ್. ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಪನ್ಮೂಲಗಳು ಆ ಟೈಮ್ನಾಗ ಇರಲಿಲ್ಲ, ಇದ್ರೂ ಗೊತ್ತಾಗಿಲ್ಲ ಅಷ್ಟೇ. ಈಗ ಅವರಿಗೆ ಪೆಟ್ರೋಲ್ ಮತ್ತು ಕಚ್ಚಾ ತೈಲ ಒಂದನ್ನ ಬಿಟ್ರೆ ಅವ್ರಿಗೆ ಬೇರೆ ರಿಸೋರ್ಸೇ ಇಲ್ಲ. ಹೌದಾ? ಈ ರಿಸೋರ್ಸ್ ಅವ್ರಿಗೆ ಮೊದಲು ಅದೇ ಜಾಗದಾಗಿತ್ತು, ಆದ್ರೆ ಅವ್ರಿಗೆ ಗೊತ್ತಾಗಿಲ್ಲ, ಅನ್ವೇಷಣೆಯನ್ನು ಮಾಡಿರಲಿಲ್ಲ ಅವರು. ಹೌದಾ? ಇನ್ನು ಅವ್ರಿಗೆ ಊಟ ಮಾಡಕ್ಕೆ ಮತ್ತೇನಾದ್ರೂ ಬೇಕಲ್ಲ ವ್ಯಾಪಾರ ವಹಿವಾಟು ಮಾಡಕ್ಕೆ. ಆವಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಭಾರತದ ಜೊತೆ ಸಂಪರ್ಕವನ್ನ ಸಾಧಿಸಿದ್ರು. ಇಲ್ಲಿ ಹತ್ತಿ ಬಟ್ಟೆ ಆ ಕಡೆ ಹೋಗ್ತಿತ್ತು, ಆಮೇಲೆ ಬಾರ್ಲಿ ಧಾನ್ಯಗಳನ್ನ ವ್ಯಾಪಾರ ವಹಿವಾಟಕ್ಕಾಗಿ ಅಲ್ಲಿ ಕಳಿಸಿಕೊಡ್ತಿದ್ರು. ಈ ಎಲ್ಲ ಕ್ರಿಯೆಗಳು ಪ್ರಾಚೀನ ಇತಿಹಾಸ ಕಾಲದಿಂದಲೂ ನಡ್ಕೊಂಡು ಬಂದಿರತಕ್ಕಂಥದ್ದು. ಅದಕ್ಕಾಗಿ ಅವ್ರಿಗೆ ಗೊತ್ತಿತ್ತು ಭಾರತ ಸಂಪದ್ಭರಿತ ರಾಷ್ಟ್ರ ಅಂತ.
ಆ ಕಾರಣದಿಂದ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಭಾರತದ ಜೊತೆಗೆ ವ್ಯಾಪಾರ ಒಪ್ಪಂದವನ್ನ ಬಹಳ ಸೂಕ್ಷ್ಮವಾಗಿ ಇಟ್ಕೊಂಡಿದ್ರು. ತಪ್ಪಿತು ಅಂತಂದ್ರೆ ಕೊಂಡಿ ಕಳಿಸಿತು ಅಂತಂದ್ರೆ ಮತ್ತೆ ನಾವ್ ಎಂದೂ ಕೂಡ ಆಹಾರಕ್ಕಾಗಿ ಅಲೆದಾಡುವ ಪರಿಸ್ಥಿತಿ ಬಂದೇ ಬರ್ತೈತಿ ಅಂತೇಳಿ ಅದಕ್ಕೆ ಅವರು ಭಾರತದ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡಿದ್ರು. ಯಾವಾಗ ಇಸ್ಲಾಂನ ಉದಯ ಆಯಿತು, ಯಾವಾಗ ಕಲಿಪರ ಸಾಮ್ರಾಜ್ಯಗಳು ಸ್ಟಾರ್ಟ್ ಆದವು, ಆವಾಗ ಕಲಿಪರು ಏನ್ ಮಾಡಕತ್ರು ಅಂದ್ರೆ ಧರ್ಮದ ಪ್ರಚಾರದ ಜೊತೆಗೆ ಇದೆಲ್ಲ ಹೊಸ ಆಯಾಮಗಳನ್ನು ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ರು, ರಿಸೋರ್ಸ್ಗಳಿಗಾಗಿ, ಸಂಪನ್ಮೂಲಗಳಿಗಾಗಿ. ಯಾಕಂದ್ರೆ ಅರಬ್ ಹ್ಯಾಸ್ ಅ ನೋ ರಿಸೋರ್ಸ್ ಅದರ್ ದೆನ್ ಆಯಿಲ್ ನೋ ಡೇಸ್. ಈ ಸದ್ಯದ ಪರಿಸ್ಥಿತಿಯಲ್ಲಿಯೂ ಕೂಡ ಅರಬ್ ದೇಶಗಳಲ್ಲಿ ಆಯಿಲ್ ಒಂದನ್ನ ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ರಿಸೋರ್ಸ್ಗಳಿಲ್ಲ. ಎಲ್ಲ ರಿಸೋರ್ಸ್ಗಳಿಗಾಗಿ ಅವರು ಬೇರೆ ದೇಶಗಳ ಜೊತೆಗೇನೆ ವ್ಯಾಪಾರ ವಹಿವಾಟು ಮಾಡಬೇಕು. ದೇ ಆರ್ ಅ ಮೀಡಿಯೇಟರ್ ಅಂತ ಕರಿತಿದ್ರು ಮೊದಲು. ಅವರೇ ಏನ್ ಮಾಡ್ತಿದ್ರು ಅಂತಂದ್ರೆ ಭಾರತದಿಂದ ಏನು ಆ ಸಂಪನ್ಮೂಲಗಳನ್ನ ಖರೀದಿ ಮಾಡಿ ಯುರೋಪ್ನ ದೇಶಗಳಿಗೆ ಮಾರಾಟ ಮಾಡ್ತಿದ್ರು ಅಂತೇಳಿ. ಈ ನಾವು ಭಾರತಕ್ಕೆ ಯುರೋಪಿಯನ್ನರ ಆಗನೂ ಬರಲ್ಲ, ಅವಾಗ ಅದೆಲ್ಲ ಬರ್ತೈತಿ ಅದ್ರ ಜೊತೆ. ಹೌದಾ? ಇದಿಷ್ಟು ಏನು ಭಾರತಕ್ಕೆ ಯಾಕೆ ದಾಳಿ ಮಾಡಕ್ ಬಂದ್ರು ಅಂತೇಳಿ. ಆದ್ರೆ ಫಸ್ಟ್ನೇ ದಾಳಿಯನ್ನ ಯಾರು ಮಾಡಿದ್ರು ಅಂತೇಳಿ ಕೇಳಿದ್ರೆ ಅರಬ್ರೇ ಮಾಡಿದ್ರು. ಫಸ್ಟ್ನೇ ದಾಳಿ ಯಾರ ಕಾಲದಾಗಾಯ್ತು, ಏನಾಯ್ತು ಅಂತೇಳಿ ನೋಡೋದಾದ್ರೆ ಕ್ರಿಸ್ತ ಶಕ 632 ಮತ್ತು 33ರಲ್ಲಿ, ಕ್ರಿಸ್ತ ಶಕ 636 ಮತ್ತು 37ರಲ್ಲಿ ಕಲಿಪ ಒಮರ್ನ ಕಾಲದಲ್ಲಿ ಮೊದಲ ದಾಳಿ ನಡೀತೈತಿ. ಎಲ್ಲಿ ನಡೀತೈತಿ? ಭಾರತದ ಪಶ್ಚಿಮ ಭಾಗದಲ್ಲಿ. ಈ ದಾಳಿಯನ್ನ ಚಾಲುಕ್ಯರ ಪ್ರಸಿದ್ಧ ದೊರೆ ಎರಡನೆಯ ಇಮ್ಮಡಿ ಪುಲಿಕೇಶಿ ಅಂದ್ರೂ ಅವನೇ, ಎರಡನೆಯ ಪುಲಿಕೇಶಿ ಅಂದ್ರೂ ಅವನೇ. ಹೌದಾ? ಕನ್ನಡದೊಳಗೆ ಇಮ್ಮಡಿ ಅಂತ ಕರೀತಾರೆ, ಅದನ್ನ ಸರಳೀಕೃತ ಭಾಷೆಯಲ್ಲಿ ಎರಡನೆಯ ಪುಲಿಕೇಶಿ ಅಂತ ಕರೀತಾರೆ. ಹೋಗ್ಲಿ, ಇದೊಂದು ಮಿಸ್ಟೇಕ್ ಆಗೈತಿ. ಇಮ್ಮಡಿ ಪುಲಿಕೇಶಿ ಈ ದಾಳಿಯನ್ನ ಹಿಮ್ಮೆಟ್ಟಿಸ್ತಾನೆ, ಜೊತೆಗೆ ಸೋಲಿಸ್ತಾನೆ 636-37ರಲ್ಲಿ ಕ್ರಿಸ್ತ ಶಕ. ಯಾರು? ಕಲಿಪ ಒಮರ್ನ ಕಾಲದಲ್ಲಿ. ಸರ್, ಏನ್ ಇವ್ರು ಕಲಿಪ ಅಂತಿರಲ್ಲ ಸರ್, ಆಗಿ ನಡೆದ ಹೇಳಕತ್ತೀರಿ, ಯಾರು ಇವ್ರು ಕಲಿಪರು ಅಂತೇಳಿ ಕೇಳ್ಬೋದು. ಕಲಿಪರು ಯಾರಪ್ಪ ಅಂತಂದ್ರೆ ಪ್ರವಾದಿ ಮಹಮ್ಮದರ ನಿಧನದ ನಂತರ ಮುಸ್ಲಿಂ ಧರ್ಮದ ಪ್ರಚಾರಕರು ಜೊತೆಗೆ ಮುಸ್ಲಿಂ ಪ್ರದೇಶ ಏನೈತಲ್ಲ, ಮುಸ್ಲಿಂ ಪ್ರದೇಶ ಎಲ್ಲಿಯವರೆಗೂ ಮುಸ್ಲಿಂ ಧರ್ಮ ವ್ಯಾಪಿಸೈತಲ್ಲ, ಆ ವ್ಯಾಪಿಸಿರುವ ಪ್ರದೇಶದ ರಾಜರು ಇವರಿಗೆ ಖಲೀಫರು ಅಂತ ಕರೀತಾರೆ. ಮುಂದೆ ಬರ್ತೈತಿ ಏನು, ಈ ಮೊಘಲರ ಕಾಲಕ್ಕಿಂತ ದೆಹಲಿ ಸುಲ್ತಾನರ ಕಾಲದಲ್ಲಿ ಖಲೀಫರ ಪರ್ಮಿಷನ್ ತಗೊಂಡು ಇವರು ಸಾಮ್ರಾಜ್ಯವನ್ನ ಆಳ್ತಿರ್ತಾರೆ, ದೆಹಲಿ ಸುಲ್ತಾನರು. ಜೊತೆಗೆ ಇನ್ನೂ ಒಂದು ವಿಶೇಷ ಐತಿ. 1922ರೊಳಗೆ ಅಸಹಕಾರ ಚಳವಳಿ ನಡೆದೈತಿ. ಅಸಹಕಾರ ಚಳವಳಿಯಲ್ಲಿ ಮುಸ್ಲಿಮರು ಭಾರತದ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಯಾಕೆ ಭಾಗವಹಿಸ್ತಾರೋ? ಅಲ್ಲಿ ಏನಾಗಿರ್ತೈತಿ, ಟರ್ಕಿಯ ಖಲೀಫ ಇಂಗ್ಲೆಂಡ್ನ ವಿರುದ್ಧ ಮೊದಲ ಮಹಾಯುದ್ಧದಲ್ಲಿ ಪಾಲ್ಗೊಂಡಿರ್ತಾನೆ ಟರ್ಕಿಯ ಖಲೀಫರು. ಆವಾಗ ಟರ್ಕಿ ಸೋತಾದ ನಂತರ ಟರ್ಕಿಯನ್ನ ಅಥವಾ ಖಲೀಫರು ಎಷ್ಟು ಪ್ರದೇಶ ಐತಲ್ಲ ಅದನ್ನ ವಿಭಜನೆ ಮಾಡಿ ಹಂಚ್ಕೊಂತಾರೆ. ಯಾರು? ಇಂಗ್ಲೆಂಡು, ರಷ್ಯಾದವರು ಸೇರ್ಕೊಂಡು ಅದನ್ನ ರೀಸ್ಟೋರ್ ಮಾಡುವ ಸಲುವಾಗಿ, ಮರುಸ್ಥಾಪಿಸುವ ಸಲುವಾಗಿ ಭಾರತದಲ್ಲಿ ಮುಸ್ಲಿಮರು ಇಂಗ್ಲಿಷರ ವಿರುದ್ಧ ದಂಗೆ ಹೇಳ್ತಾರೆ. ಅದನ್ನ ಖಿಲಾಫತ್ ದಂಗೆ ಅಂತ ಕರಿತೀವಿ. ಈ ದಂಗೆಯನ್ನ ಗಾಂಧೀಜಿಯವರು ಎನ್ಕ್ಯಾಶ್ ಮಾಡ್ಕೋತಾರೆ. ಇಲ್ಲ, ಈ ದಂಗೆಯ ಜೊತೆಗೇನೆ ಭಾರತದವ್ರು ಏನ್ ಮಾಡ್ರಿ ಅಂತಂದ್ರೆ ಹಿಂದೂಗಳು ಮುಸ್ಲಿಮರ ಖಿಲಾಫತ್ಗೆ ಸಹಕರಿಸಿ ಅವ್ರ ಜೊತೆಗೆ ಅಸಹಕಾರ ಮಾಡ್ರಿ. ದೇರ್ ಇಸ್ ಒನ್ ರೀಸನ್ ಫಾರ್ ದಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇನ್ ಇಂಡಿಯಾ ಅಟ್ 1922 ಅಗೇನೆಸ್ಟ್ ಇಂಗ್ಲೆಂಡ್. ಇದು ನಮಗೆ ಗೊತ್ತಿರಬೇಕು. ಖಲೀಫಾ ಅಂತಂದ್ರೆ ಮುಸ್ಲಿಂ ಸಾಮ್ರಾಜ್ಯದ ದೊರೆ. ಖಲೀಫಾ ಮೀನಿಂಗ್ ಈಸ್ ಎಂಪರರ್ ಆಫ್ ದಿ ಮುಸ್ಲಿಂ ವರ್ಲ್ಡ್. ಹೌದಾ? ಇವರು ಮೊದಲನೇ ಖಲೀಫಾ ಒಮರ್ನ ಕಾಲದಲ್ಲಿ ಭಾರತದ ಪಶ್ಚಿಮ ಭಾಗದಲ್ಲಿ, ಯಾಕಂತಂದ್ರೆ ಪಶ್ಚಿಮ ಭಾಗದಿಂದನೇ ಇವರ ಹಡಗುಗಳ ವ್ಯಾಪಾರ ಆಗ್ತಿತ್ತು. ಅರಬ್ ಸಮುದ್ರದ ಎರಡೂ ಭಾಗದಲ್ಲಿ ಅಂತಂದ್ರೆ ಒಂದು ಸೆಕೆಂಡ್, ಇದು ಅರಬ್ಬಿ ಸಮುದ್ರ ಅಂತ ಅನ್ಕೊಂಡ್ರೆ ನಮ್ಗೆ ಅಷ್ಟು ಇದನ್ನ ಬರ್ತಿಲ್ಲ, ಮ್ಯಾಪ್ ಹಾಕಕ್ ಬರ್ತಿಲ್ಲ, ಬಟ್ ತಿಳ್ಸಕ್ ಪ್ರಯತ್ನ ಮಾಡ್ತೀನಿ. ಇದು ಅರಬ್ ನೇಷನ್ಸ್, ಇದು ಇಂಡಿಯಾ, ಇದು ಅರಬ್ಬಿ ಸಮುದ್ರ ಅಂತ ಅನ್ಕೊಂಡ್ರೆ ಅರಬ್ಬಿ ಸಮುದ್ರದ ಪೂರ್ವ ಭಾಗದಲ್ಲಿ ಭಾರತದ ಪಶ್ಚಿಮ ಪ್ರದೇಶಗಳು ಸಿಗ್ತವೆ. ಭಾರತದ ಪಶ್ಚಿಮದ ಪ್ರದೇಶಗಳು ಅಂತಂದ್ರೆ ಗುಜರಾತ್, ಕರ್ನಾಟಕ, ಮಹಾರಾಷ್ಟ್ರ, ಕೇರಳ. ಹೌದಾ? ಇವೆಲ್ಲವೂ ಭಾರತದ ಪಶ್ಚಿಮ ಭಾಗಗಳು. ಪಾಕಿಸ್ತಾನ, ಅಫ್ಘಾನಿಸ್ತಾನ. ಹೌದಾ? ಆಗಿನ ಕಾಲದಲ್ಲಿ ಈ ಎಲ್ಲ ಪ್ರದೇಶಗಳಿಗೂ ಕೂಡ ಅರಬ್ಬಿ ಸಮುದ್ರ ಅಟ್ಯಾಚ್ಡ್ ಐತಿ. ಆಮೇಲೆ ಈ ಅರಬ್ ವರ್ಲ್ಡ್ ಪೂರ್ವ ಭಾಗ ಇಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂತಂದ್ರೆ ಈಗಿರ್ತಕ್ಕಂಥ UAE, ಸೌದಿ ಅರೇಬಿಯಾ, ಒಮನ್, ಕತಾರ, ಇವೆಲ್ಲವೂ ಅರಬ್ಬಿ ಸಮುದ್ರದ ಪಶ್ಚಿಮ ಭಾಗಕ್ಕೆ ಬರ್ತವೆ, ಮಧ್ಯಪ್ರಾಚ್ಯದ ಪೂರ್ವ ಭಾಗಕ್ಕೆ ಬರ್ತವೆ. ಹೀಗಾಗಿ ಇಲ್ಲಿ ಡೈರೆಕ್ಟ್ ಆಗಿ ಏನಾಗ್ತಿತ್ತು ಅಂತಂದ್ರೆ ವ್ಯಾಪಾರ ವಹಿವಾಟ ಸಮುದ್ರದ ಮಾರ್ಗದ ಮೂಲಕ ನಡೀತಿತ್ತು.
ಹೌದಾ? ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಭಾರತದ ಪಶ್ಚಿಮ ಭಾಗದ ಮೇಲೆನೆ ದಾಳಿ ಮಾಡಿದ್ರು. ಯಾರು? ಅರಬರು. ಯಾಕಂತಂದ್ರೆ ಅವ್ರಿಗೆ ಆ ರೂಟ್ ಗೊತ್ತೈತಿ. ಭಾಗದ ಮೇಲೆ ದಾಳಿ ಮಾಡಿದ್ರು. ಅವಾಗ ಕರ್ನಾಟಕದ ಪ್ರಸಿದ್ಧ ದೊರೆ ಇಮ್ಮಡಿ ಪುಲಿಕೇಶಿ, ಚಾಳುಕ್ಯರ ಇಮ್ಮಡಿ ಪುಲಿಕೇಶಿ ಆ ದಾಳಿಯನ್ನು ಹಿಮ್ಮೆಟ್ಟಿಸ್ತಾನೆ. ಒಂದು. ಇನ್ನ ಎರಡನೇ ಬಾರಿ ನಡೀತೈತಿ ಯುದ್ಧ. ಎರಡನೇ ಸಲ, ಒಂದೇ ಸಲಕ್ಕೆ ಮುಗಿಯೋದಿಲ್ಲ ಈ ಕತೆ. ಯಾಕಂತಂದ್ರೆ ಭಾರತದ ಮೇಲೆ ಆಕ್ರಮಣ ಆಗಬೇಕು, ಭಾರತಕ್ಕೆ ಮುಸ್ಲಿಮರ ಪ್ರವೇಶ ಆಗಬೇಕು. ಒಂದೇ ಬಾರಿಗೆ ಮುಗಿಯೋದಿಲ್ಲ ಇದು ಕತೆ, ಕಂಟಿನ್ಯೂಸ್ ಇದೆ. ಹೌದಾ? ಭಾರತದ ಮೇಲೆ ಎರಡನೇ ಬಾರಿ ದಾಳಿಯ ಪ್ರಯತ್ನ ನಡೀತೈತಿ. ಅದು ಕೂಡ ಕಲಿಪರ ಕಾಲದಲ್ಲಿನೇ. ಯಾವಾಗ ಅಂತ ಹೇಳಿ ನೋಡೋದಾದ್ರೆ, ಎಲ್ಲಿ ನಡೀತೈತಿ ಅಂತ ಕೇಳಿದ್ರೆ ದಾಳಿ ಮಕ್ರಾನ್. ಇದ್ಯಾವ್ದು ಸರ್ ಅಂತ ಕೇಳಿದ್ರೆ ಈಗಿನ ಬಲೂಚಿಸ್ತಾನ್. ಫಸ್ಟ್ನೇದಕ್ಕೆ ಸಮುದ್ರ ಮಾರ್ಗದಿಂದ ದಾಳಿ ಹೋದ್ರು. ಇಲ್ಲಿ ಮಕ್ರಾನ್ ಬಲೂಚಿಸ್ತಾನದ ಮೇಲೆ, ಅಂದ್ರೆ ಇದು ಭೂಭಾಗದ ಮೇಲೆ ದಾಳಿ. ಇಲ್ಲಿ ಹಿಡ್ದೇನೆ ವೆಸ್ಟರ್ನ್ ಏಷ್ಯಾ ಸ್ಟಾರ್ಟ್ ಆಗ್ತೈತಿ. ಹೌದಾ? ವೆಸ್ಟರ್ನ್ ಏಷ್ಯಾ ಸ್ಟಾರ್ಟ್ ಆಗ್ತೈತಿ. ಬಲೂಚಿಸ್ತಾನದ ಮೇಲೆ ದಾಳಿ. ಇಲ್ಲಿಯೂ ಕೂಡ ಯಾವುದೇ ರೀತಿಯ ಪರಿಣಾಮಗಳಿಲ್ಲ. ದೇರ್ ಇಸ್ ನೋ ಇಂಪ್ಯಾಕ್ಟ್ಸ್. ಪರಿಣಾಮಗಳಿಲ್ಲ ಅಂತಂದ ಬಳಿಕ ಮುಂದೆ ಮತ್ತೊಂದು ಏನಾದ್ರೂ ಕಾರಣಗಳನ್ನು ಹುಡುಕಬೇಕು. ಯಾಕೆ ಪದೇ ಪದೇ ದಾಳಿಗಳನ್ನ ಸಂಘಟಿಸಕತ್ರು ಅರಬರು ಅಂತ ಕೇಳಿದ್ರೆ ಓನ್ಲಿ ಫಾರ್ ಒಂದು 4 ರೀಸನ್ಗಳು ಬರ್ತವೆ. ಅದನ್ನ ನೀವು ಎಲ್ಲಿಯಾದ್ರೂ ಉಪಯೋಗ ಮಾಡಬಹುದು. ಲಾಂಗ್ ಆನ್ಸರ್ ಬರೆಯೋದ್ರಾಗೂ ಉಪಯೋಗ ಮಾಡಬಹುದು. ಆಮೇಲೆ ಇಂಟರ್ವ್ಯೂ ಅಲ್ಲಿ ಕೇಳಿದ್ರು ಕೂಡ ಉಪಯೋಗ ಮಾಡಬಹುದು. ಹೌದಾ? ಆ 4 ರೀಸನ್ಗಳನ್ನ ನೋಡೋಣ. ಒಂದನೇ ರೀಸನ್ ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ರಾಜಕೀಯ ಅಧಿಕಾರವನ್ನ ಸ್ಥಾಪಿಸೋದು, ಪೊಲಿಟಿಕಲ್ ಪವರ್ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡೋದು. ಟು ಎಸ್ಟಾಬ್ಲಿಷ್ ಪೊಲಿಟಿಕಲ್ ಪವರ್ ಇನ್ ಇಂಡಿಯಾ. ಬಿಕಾಸ್ ಆಫ್ ವಾಟ್ ಅಂತ ಕೇಳಿದ್ರೆ ದೇ ಹ್ಯಾವ್ ನೋ ರಿಸೋರ್ಸ್ ಅಟ್ ಆಲ್. ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಪನ್ಮೂಲಗಳು ಇರಲಿಲ್ಲ. ಅಂದ್ರೆ ಸಂಪನ್ಮೂಲಗಳ ಕೊರತೆ ಅವರನ್ನ ಭಾರತದ ಮೇಲೆ ದಾಳಿ ಮಾಡಲು ಪ್ರೇರೇಪಿಸಿತು. ಹೌದಾ? ಈಗ ಸದ್ಯದ ಪರಿಸ್ಥಿತಿನೂ ಕೂಡ ಹಾಗೆ. ಅಮೆರಿಕ ಇರಾನ್ ಮೇಲೆ ಯಾಕೆ ದಾಳಿ ಮಾಡಿತು ಅಂತಂದ್ರೆ ಅಮೆರಿಕದಲ್ಲಿ ಆಯಿಲ್ ರಿಸೋರ್ಸ್ ಇಲ್ಲ. ಆ ಆಯಿಲ್ ರಿಸೋರ್ಸ್ ಮೇಲೆ ಪಾರುಪತ್ಯವನ್ನ ಸಾಧಿಸುವ ಸಲುವಾಗಿ ಏನ್ ಮಾಡಿತು ಅಂತಂದ್ರೆ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿತು. ಗೊತ್ತಿರಲಿ, ಜಗತ್ತಿನಲ್ಲಿ ಎಲ್ಲೇ ಬಡದಾಟ ಆದ್ರೂ ರೀಸನ್ ಇರೋದು ರಿಸೋರ್ಸ್ ಅನ್ನ ಎನ್ಕ್ಯಾಶ್ ಮಾಡುವ ಸಲುವಾಗಿ. ಫಸ್ಟ್ನೇದು ಇದು ನೆನಪಿರಬೇಕು. ವಿದೌಟ್ ರೀಸನ್ ಯಾರು ಬಡದಾಡಕ್ಕೆ ಬರೋದಿಲ್ಲ. ಒಂದು ಭದ್ರತೆಯ ಸಲುವಾಗಿ, ಎರಡನೇದು ರಿಸೋರ್ಸ್ ನ ಸಲುವಾಗಿ. ಎರಡರ ಸಲುವಾಗಿ ಮಾತ್ರ ದಾಳಿಗಳು ನಡೀತಿರ್ತವೆ, ಬೇರೆ ಯಾವುದಕ್ಕೂ ನಡೆಯೋದಿಲ್ಲ ಅಂತ ನನ್ನ ಅಂಬೋಣ. ಹೌದಾ? ಇದು ಒಂದನೇ ರೀಸನ್ ಇರ್ಲಿ. ಇನ್ನು ಎರಡನೇದ್ದು ಧಾರ್ಮಿಕ ಉತ್ಸಾಹ, ರಿಲಿಜಿಯಸ್ ಎಂತೂಜಿಯಾಸಮ್ ಅಂತ ಹೇಳಿ ಕರಿತೀವಿ ಇದನ್ನು. ಧಾರ್ಮಿಕ ಉತ್ಸಾಹ. ಯಾಕಂತಂದ್ರೆ ಅವಾಗನೇ ಧರ್ಮ ಸ್ಥಾಪನೆ ಆಗಿತ್ತು, ಹುಮ್ಮಸ್ಸು ಜಾಸ್ತಿ ಇತ್ತು. ಏನ್ ಮಾಡಬೇಕಾಗಿತ್ತು? ಜಗತ್ತಿನ ತುಂಬಾ ಇಸ್ಲಾಮನ್ನ ಹರಡಬೇಕಾಗಿತ್ತು, ಏಕದೇವ ಉಪಾಸನೆಯನ್ನ ಸ್ಥಾಪನೆ ಮಾಡಬೇಕಾಗಿತ್ತು. ಅವ್ರ ಉತ್ಸಾಹ ಅದು. ಅವ್ರೊಂದು ಕಾನ್ಸೆಪ್ಟ್ ಬರ್ತೈತಿ, ದಾರುಲ್ ಹರ್ಬ್ ಅಂಡ್ ದಾರುಲ್ ಇಸ್ಲಾಂ ಅಂತೇಳಿ. ಏನ? ದಾರುಲ್ ಹರಬ್. ಇದನ್ನ ದಾರುಲ್ ಇಸ್ಲಾಂ ಅಂತೇಳಿ ಕನ್ವರ್ಟ್ ಮಾಡೋದು. ದಾರುಲ್ ಇಸ್ಲಾಂ. ದಾರುಲ್ ಹರಬ್ ಅಂತಂದ್ರೆ ಮುಸ್ಲಿಮರ ಆಡಳಿತ ಇಲ್ಲದೆ ಇರ್ತಕ್ಕಂಥ ಪ್ರದೇಶ, ಅಂದ್ರೆ ಕಾಪಿರರು ಇರ್ತಕ್ಕಂಥ ಪ್ರದೇಶ, ಅಂದ್ರೆ ಮುಸ್ಲಿಂ ಕಾನೂನುಗಳು ಅಲ್ಲಿ ಅನ್ವಯ ಆಗೋದಿಲ್ಲ. ಆ ಪ್ರದೇಶವನ್ನ ದಾರುಲ್ ಇಸ್ಲಾಂ ಅಂತೇಳಿ ಕನ್ವರ್ಟ್ ಮಾಡೋದು. ಇದು ಅವರ ಧಾರ್ಮಿಕ ಉತ್ಸಾಹದ ಪ್ರತೀತಿ. ಈಜಿಪ್ಟ್, ಇರಾನ್, ಇರಾಕ್, ಈಗೇನು ನಾವು ಪರ್ಷಿಯನ್ ಮೆಸೊಪೊಟೇಮಿಯನ್ ನಾಗರಿಕತೆ, ಪರ್ಷಿಯನ್ ನಾಗರಿಕತೆ ಅಂತ ಕರಿತೀವಲ್ಲ, ಇವೆಲ್ಲವೂ ಕೂಡ ಮೊದಲು ಆಯಾ ದೇಶಗಳಿದ್ವು, ಆಯಾ ಧರ್ಮಗಳೇ ಇದ್ವು. ಈಗ ಏನ್ ಇರಾನ್ ಅಂತ ಕರಿತೀವಲ್ಲ, ಈ ಇರಾನದ ಮೊದಲನೇ ಹೆಸರು ಪರ್ಷಿಯಾ. ಅಲ್ಲಿ ಪಾರ್ಸಿ ಜನ ಇರ್ತಿದ್ರು. ಈಗ ಇರಾನ್ ಇಸ್ ಕನ್ವರ್ಟೆಡ್ ಟು ಇಸ್ಲಾಂ. ದೇರ್ ಇಸ್ ನೋ ಪಾರ್ಸಿ ಇನ್ ಅಟ್ ಆಲ್ ದೇರ್ ಇನ್ಹ್ಯಾಬಿಟೆಂಟ್. ಅವರ ತಮ್ಮ ಮೂಲ ನಿವಾಸದಲ್ಲಿ ಇಲ್ವೇ ಇಲ್ಲ. ಪಾರ್ಸಿಗಳು ಎಲ್ಲಿದ್ದಾರೆ? ಭಾರತದಲ್ಲಿ ಬಂದಿದ್ದಾರೆ. ಪರ್ಷಿಯಾದಿಂದ ಓಡಿ ಬಂದವರು ಪಾರ್ಸಿಗಳು. ಜೋರಾಸ್ಟ್ರಿಯನ್ ಅವರ ಧರ್ಮ ಇಸ್ಲಾಮನ ಹೊಡೆತಕ್ಕೆ ಸಿಕ್ಕು ನಾಶ ಆಯ್ತು. ಅದೇ ಅವ್ರ ಕಾನ್ಸೆಪ್ಟ್. ಏನು? ದಾರುಲ್ ಹರಬ್ ಅನ್ನ ದಾರುಲ್ ಇಸ್ಲಾಂ ಅನ್ನಾಗಿ ಕನ್ವರ್ಟ್ ಮಾಡೋದು. ಇದನ್ನ ಧಾರ್ಮಿಕ ಉತ್ಸಾಹ ಅಂತೇಳಿ ರೀಸನ್ ಕೊಡ್ತಾರೆ. ಹೌದಾ? ಇದಕ್ಕಾಗಿಯೂ ಕೂಡ ಭಾರತದ ಮೇಲೆ ಆಕ್ರಮಣ ಮಾಡಬೇಕಾಗಿರೋದು ಅವರ ಉದ್ದೇಶ ಆಗಿತ್ತು. ಇನ್ನೂ 2 ಉದ್ದೇಶ ಅದಾವೆ. ಏನು ಅಂತೇಳಿ ನೋಡೋದಾದ್ರೆ, ಸಂಪತ್ತಿನ ಲೂಟಿ ಮೂರನೇದು. ಎಲ್ಲಿ ಸಂಪತ್ತು? ಭಾರತದಲ್ಲಿರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡಬೇಕಾಗಿರೋದು. ಯಾಕಂತಂದ್ರೆ ಅಲ್ಲಿಯ ಜನರಿಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳು ಯಾವುವು ಇರಲಿಲ್ಲ. ಮೂಲ ಸೌಕರ್ಯಗಳನ್ನು ಸ್ಥಾಪಿಸಬೇಕು ಅಂತಂದ್ರೆ ಅದಕ್ಕಾಗಿ ಸಂಪತ್ತು ಬೇಕು. ಹೀಗಾಗಿ ಅವರಲ್ಲಿ ಸಂಪತ್ತಿರಲಿಲ್ಲ. ಆ ಸಂಪತ್ತನ್ನ ಪಡೆದುಕೊಳ್ಳುವ ಸಲುವಾಗಿ ಭಾರತದ ಮೇಲೆ ದಾಳಿ ಮಾಡುವ
ಹುನ್ನಾರವನ್ನ ಅವರು ಹೊಂದಿದ್ರು. ಇದನ್ನ ನಾವು ಮುಂದೆ ಗೋರಿ ಮತ್ತು ಗಜನಿ ಕಾಲದಲ್ಲಿ ಆಕ್ರಮಣಗಳು ನಡೀತವೆ, ಗಜನಿ ಆಕ್ರಮಣಗಳು ನಡೀತವೆ. ಆಕ್ರಮಣ ಕಾಲದಲ್ಲಿ ಗಜನಿಯ ಮುಖ್ಯ ಉದ್ದೇಶನೇ ಇಲ್ಲಿಯ ಸಂಪತ್ತನ್ನ ಲೂಟಿ ಮಾಡೋದಾಗಿತ್ತು. ಹೌದಾ? ಆತ 17 ಬಾರಿ ದಾಳಿ ಮಾಡಿದರೂ ಕೂಡ ಇಲ್ಲಿ ಸಾಮ್ರಾಜ್ಯವನ್ನ ಸ್ಥಾಪಿಸದೆ ಇಲ್ಲಿರ್ತಕ್ಕಂಥ ಎಲ್ಲಾ ಸಂಪತ್ತನ್ನ ಏನ್ ಮಾಡದ ಅಂತಂದ್ರೆ ಅಫ್ಘಾನಿಸ್ತಾನಕ್ಕೆ ಒಯ್ಯೋ ಪ್ರಯತ್ನವನ್ನ ಮಾಡ್ತಾನೆ. ಹೌದಾ? ಈ ಸಂಪತ್ತಿನ ಲೂಟಿಯ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇನ್ನೊಂದು ಐತಿ ರೀಸನ್ ಏನ ಅಂತೇಳಿ ನೋಡೋದಾದ್ರೆ, 4ನೇದು ಈ ಸಿಲೋನ್ ಅಂದ್ರೆ ಈಗಿನ ಶ್ರೀಲಂಕಾ. ಇದನ್ನ ಮೊದಲು ಸಿಲೋನ್ ಅಂತ ಕರಿತಿದ್ರು, ಈಗಿನ ಶ್ರೀಲಂಕಾ. ಈ ಶ್ರೀಲಂಕಾದ ರಾಜ ಏನ್ ಮಾಡಿರ್ತಾನೋ ಅಂತಂದ್ರೆ ಈ ಕಲಿಪರಿಗೆ ಉಡುಗೊರೆಯನ್ನು ಕೊಟ್ಟು ಕಳಿಸ್ತಿರ್ತಾನೆ. ಈ ಉಡುಗೊರೆಯನ್ನು ಕೊಟ್ಟು ಕಳಿಸೋ ಸಂದರ್ಭದಲ್ಲಿ ಈ ದೇಬಲ್ ಅಂತಕ್ಕಂಥ ನಗರ ಐತಿ ಕರಾಚಿ ಹತ್ರ. ಇಲ್ಲಿ ಏನ್ ಮಾಡ್ತಾರೋ ಅಂತಂದ್ರೆ ಕಡಲ್ಗಳ್ಳರು, ಸಮುದ್ರದೊಳಗನ ತುಡುಗು ಮಾಡ್ತಾರ ಅವರು ಕಡಲ್ಗಳ್ಳರು, ಈ ಉಡುಗೊರೆಗಳನ್ನೆಲ್ಲವನ್ನು ಲೂಟಿ ಮಾಡ್ತಾರೆ. ಈ ದೇಬಲ್ ಯಾರಿಗೆ ಸಂಬಂಧಪಟ್ಟಿರ್ತೈತಿ? ದೇಬಲ್ ಅಂತಕ್ಕಂಥ ನಗರ ಯಾರ ಸಾಮ್ರಾಜ್ಯದ ಅಧೀನದಲ್ಲಿ ಇರ್ತೈತಿ ಅಂತ ಕೇಳಿದ್ರೆ ಸಿಂಧ್ನ ರಾಜ ಯಾರಪ್ಪ ಅಂತಂದ್ರ ದಾಹಿರ್. ಇವನ ಆಡಳಿತಕ್ಕೆ ಒಳಪಟ್ಟಿರ್ತೈತಿ ಅದು. ಯಾವುದು? ದೇಬಲ್ ಅಂತಕ್ಕಂಥ ನಗರ. ಹಡಗು ಎಲ್ಲಿ ತುಡುಗಾಯ್ತು? ದೇಬಲ್ ಅಂತಕ್ಕಂಥ ನಗರದಲ್ಲಿ, ಕರಾಚಿಯ ಸಮೀಪ ದೇಬಲ್ ಅಂತಕ್ಕಂಥ ನಗರದಲ್ಲಿ ಹಡಗು ತುಡುಗ. ನಗರ ಅಂತಂದ್ರೆ ಅದು ಸಮುದ್ರದ ದಂಡಿಗೆ ಇರ್ತಕ್ಕಂಥ ಜಾಗ, ಪ್ರದೇಶ. ಹೌದಾ? ಅಲ್ಲಿ ಏನಾಯ್ತು ಅಂತಂದ್ರೆ ಹಡಗು ತುಡುಗಾಯ್ತು. ಆವಾಗ ಕಲಿಪ ಯಾರಿಗಾಗಿ ಸಿಲೋನಿನ ರಾಜ ಉಡುಗೊರೆಯನ್ನ ಕೊಟ್ಟು ಕಳಿಸ್ತಿರ್ತಾನೋ ಆವ ಡೈರೆಕ್ಷನ್ ಮಾಡ್ತಾನೆ. ಯಾರಿಗೆ ಅಂತ ಕೇಳಿದ್ರೆ ತನ್ನ ಸಾಮ್ರಾಜ್ಯದಲ್ಲಿ ಇರಾನ್ ಅಂತಕ್ಕಂಥ ಒಂದು ದೇಶ ಇರುತ್ತೆ. ಪರ್ಷಿಯಾ ವಿಲ್ ಕನ್ವರ್ಟೆಡ್ ಟು ಇರಾನ್ ಅಂತಕ್ಕಂಥ ಈ ನಗರದ ರಾಜ್ಯಪಾಲನಾಗಿರ್ತಕ್ಕಂಥ ಹಜ್ಜಾಜನಿಗೆ ಡೈರೆಕ್ಷನ್ ಮಾಡ್ತಾನೆ. ಯಾರು? 1ನೇ ಖಲೀಫಾ ವಾಲಿದ್. ಯಾವುದಕ್ಕಾಗಿ? ತನಗಾಗಿ ಕಳಿಸಿರ್ತಕ್ಕಂಥ ಉಡುಗೊರೆಗಳನ್ನ ಸಿಂಧ್ನ ರಾಜ ದಾಹಿರ್ ಅವನ ಆಸ್ಥಾನದಲ್ಲಿರ್ತಕ್ಕಂಥ ಕಡಲ್ಗಳ್ಳರು ಆಕ್ರಮಣ ಮಾಡಿ ಲೂಟಿ ಮಾಡ್ಕೊಂಡಾರ. ಅವ್ರಿಗೆ ಹೇಳಿ ವಶಪಡಿಸಿಕೋ, ಆ ಉಡುಗೊರೆಗಳನ್ನ ಕೇಳು ಅಂತೇಳಿ. ಆವಾಗ ಈ ಹಜ್ಜಾಜ್ ಏನ್ ಮಾಡ್ತಾನಪ್ಪ ಅಂತಂದ್ರ ದಾಹಿರ್ಗೆ ಹೇಳ್ತಾನೆ, ಸರ ನೋಡ್ರಿ, ಮತ್ತೆ ನಿಮ್ಮ ಏರಿಯಾದೊಳಗೆ ಏನೈತಿ, ತುಡುಗರು ನಮ್ಮ ಹಡಗನ್ನ ಲೂಟಿ ಮಾಡ್ಯಾರ, ಅವರು ನಿಮ್ಮ ಏರಿಯಾದೊಳಗ ಅದಾರ. ಅದಕ್ಕೆ ಅವ್ರ ಕಡೆದ ಅವ್ರೇನೇನ್ ನಮ್ಗೆ ಕೊಡಬೇಕಾಗಿರೋ ತುಡುಗ ಏನ್ ಮಾಡ್ಯಾರಲ್ಲ, ಲೂಟಿ ಏನ್ ಮಾಡ್ಯಾರಲ್ಲ, ಅದ್ ನಮ್ಗೆ ಕೊಟ್ಟು ಕಳಿಸ್ರಿ. ಮತ್ ನಮ್ಮಲ್ಲಿ ಹಿಂಗ ನಮ್ಮ ಮ್ಯಾಗಿನ್ ಸಾಹೇಬ್ರ ಆರ್ಡರ್ ಆಗೈತ್ರಿ ಅಂತ ಅಂತಾರ ಅವ್ರು. ಯಾರು? ಹಜ್ಜಾಜ್. ಆವಾಗ ದಾಹಿರ್ ಏನಂತಾನಂತಂದ್ರ, ತುಡುಗರು ಯಾರು ನಮ್ಮ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟವ್ರಲ್ಲಪ್ಪ, ನೀವ ಹುಡುಕಾಡ್ಕೊಂಡು ಹೊಡೀರಿ ಅವ್ರನ್ನ ತಾನು. ಅಂದ್ರೆ ಅವಾಗ ಈ ಹಜ್ಜಾಜ್ ಏನ್ ಮಾಡ್ತಾನ ಅಂತಂದ್ರೆ ಇವನ ಸಾಮ್ರಾಜ್ಯದಾಗ ಇರ್ತಕ್ಕಂಥ ತುಡುಗರನ್ನ ಇವ ಹೆಂಗ ಅಂದ್ರೆ ಇವ್ರಲ್ಲಿ ಏನು ಹೇಳೋರು ಕೇಳೋರು ಇಲ್ಲೇನ, ಅಥವಾ ಇವನ ತುಡುಗ್ ಮಾಡಿಸ್ಯಾನು? ಈ ಕ್ವಶನ್ ರೈಸ್ ಆಗ್ತೈತೆ ಅವ್ರಿಗೆ. ಆಗ ಅವ ಏನ್ ಮಾಡ್ತಾನ ಅಂತಂದ್ರ, ಆಯ್ತು ನಾ ಏನ್ ಮಾಡ್ಬೇಕು ಮಾಡ್ತಾನ ಅಂತೇಳಿ ಸಿಂಧನ ಮೇಲೆ ಆಕ್ರಮಣಕ್ಕೆ ಯೋಜನೆಯನ್ನು ರೂಪಿಸ್ತಾನೆ. ಯಾರು? ಹಜ್ಜಾಜ್. ಯಾರಿವ? ಇರಾನ್ನ ರಾಜ್ಯಪಾಲ. ಯಾರಿಗೆ ಸಂಬಂಧಪಟ್ಟವ? ಖಲೀಫಾ 1ನೇ ವಾಲಿದನಿಗೆ ಸಂಬಂಧಪಟ್ಟವ. ಅವಾಗ ಸ್ಟಾರ್ಟ್ ಆಗ್ತೈತಿ ಈ ಭಾರತದ ಮೇಲೆ. ಭಾರತ ಅನ್ನೋದಕ್ಕಿಂತನೂ ಈಗಿನ ಸಿಂಧ್ ಪ್ರದೇಶ, ಆವಾಗಿನ ಭಾರತ ಟೋಟಲಿ. ಸಿಂಧ ಮೇಲೆ ಅರಬರ ಆಕ್ರಮಣ ಅಂತಕ್ಕಂಥ ಟಾಪಿಕ್ ಇಲ್ಲಿಗೆ ಸ್ಟಾರ್ಟ್ ಆಗ್ತೈತಿ. ಅರಬರ ಆಕ್ರಮಣ ಸಿಂಧನ ಮೇಲೆ. ನೋಡೋಣ ಏನೈತಿ ಅಂತೇಳಿ. ಅನಿವಾರ್ಯ ಆಯ್ತು ಅವಂಗೆ. ಯಾರಿಗೆ? ಹಜ್ಜಾಜನ್ಗೆ. ಯಾರ ಮೇಲೆ ದಾಳಿ ಮಾಡೋದು? ಸಿಂಧನ ರಾಜನ ಮೇಲೆ ದಾಳಿ ಮಾಡೋದು ಅನಿವಾರ್ಯ ಆಯ್ತು. ಯಾಕಂತಂದ್ರೆ ಮ್ಯಾಗಿನ ಆಫೀಸರ್ಸ್ ಆರ್ಡರ್ ಮಾಡ್ಯಾರ, ಅದನ್ನ ಏನಾರ ಮಾಡಿ ತಗೊಂಬ, ಯಾಕಂದ್ರೆ ಕಾಸ್ಟ್ಲಿಗೆ ಇರ್ತದವು. ಅವ ಆರ್ಡರ್ ಮಾಡ್ಯಾನ. ಯಾರಿಗೆ? ಹಜ್ಜಾಜನ್ಗೆ. ಹಜ್ಜಾಜ್ ಏನ್ ಮಾಡ್ದ ಅಂತಂದ್ರೆ ತನ್ನ ಸೇನಾನಿ, ಸೇನಾನಿ ಉಬೇದುಲ್ಲಾ, ಇವನನ್ನ ಕ್ರಿಸ್ತ ಶಕ 711 ಸಿಂಧನ ಮೇಲೆ ಆಕ್ರಮಣ ಮಾಡಲು ಕಳಿಸ್ತಾನೆ. ಇವು ಹೋಗಿ ಉಬೇದುಲ್ಲಾ ಏನ್ ಮಾಡ್ತಾನ ಅಂತಂದ್ರೆ ಸಿಂಧನ ರಾಜ ದಾಹಿರ್ನ ಮೇಲೆ ಆಕ್ರಮಣ ಮಾಡ್ತಾನೆ. ಅವಾಗ ದಾಹಿರ ಇವನು ಸೋಲಿಸ್ತಾನೆ. ಕ್ರಿಸ್ತ ಶಕ 711 ಹಜ್ಜಾಜನ ಸೇನಾನಿ ಉಬೇದುಲ್ಲಾ ಸಿಂಧನ ಮೇಲೆ ಆಕ್ರಮಣ ಮಾಡ್ತಾನೆ. ಆ ಆಕ್ರಮಣದಲ್ಲಿ ಹಜ್ಜಾಜನಿಗೆ ಸೋಲು, ಯಾಕಂದ್ರೆ ಉಬೇದುಲ್ಲಾ ಸೋಲ್ತಾನಲ್ಲಿ, ಗೊತ್ತಿರ್ಬೇಕು. ಇದಾದ ನಂತರ ಇನ್ನೊಬ್ಬನ ಕಳಿಸ್ತಾನವ. ಅವನ ಹೆಸರು ಬದೈಲ್. ಮತ್ತೊಂದು ಸೇನಾ ನಾಯಕ ಬದೈಲ್ನ ನೇತೃತ್ವದಲ್ಲಿ ಇನ್ನೊಂದು ಸಲ ಆಕ್ರಮಣ ಮಾಡಲು ಕಳಿಸ್ತಾನ. ಅವಾಗೂ ಕೂಡ ಬದೈಲ್ನಿಗೆ ಸೋಲಾಗ್ತೈತಿ. ಯಾರಿಗೆ ಜಯ ಆಗ್ತೈತಿ? ದಾಹಿರ್ನಿಗೆ ಜಯ ಆಗ್ತೈತಿ. ಆವಾಗ ತಲೆ ಕೆಡತೈತಿ ಅವಂಗೆ. 2 ಸಲ ಸೋತನ, ಇನ್ನೇನ್ ಮಾಡ್ಬೇಕು? ಅವಾಗ ಅವನ ಹಳೆ ಒಬ್ಬ ಇರ್ತಾನೆ, ಅವನ್ ಕಳಿಸ್ತಾನೆ. ಅವಂಗ ಆಗ ಜಸ್ಟ್ 17-18 ವಯಸ್ಸು. ಅವನ್ ಕಳಿಸ್ತಾನೆ ಯುದ್ಧಕ್ಕೆ. ಇವ್ರು ಯಾರು ಮುದುಕರು ಕೆಲಸ ಆಗ್ಲಿಲ್ಪ, ಇನ್ನೇನ ಇದ್ರು ನಿಂದಷ್ಟೇ. ಈ ಮುದುಕರನ್ನ ಯುದ್ಧ ಕಳಿಸೋದ್ರಿಂದ ಏನಾಕೈತಿ ಅಂತಂದ್ರೆ ಇವ್ರಿಗೆ ಹೆಂಡತಿ ಮಕ್ಕಳು ನೆನಪಾಕಿರ್ತಾರೆ, ಮನಿ ಮಠ ನೆನಪಾಕಿರ್ತೈತಿ. ಅದಕ್ಕೆ ಇವ್ರು ಏನ್ ಮಾಡ್ತಾರ ಹೋಗ್ತಾರ, ಭಾಳ ನೋಡಂಗಿಲ್ಲ. ಅಲ್ಲಿ ನೋಡ್ತಾರ, ಭಾಳ ಬಡದಾಟ ಕಾಣಿಸ್ತಂದ್ರೆ ವಾಪಸ್ ಬರ್ತಿರ್ತಾರೆ. ಆದ್ರ ಇಲ್ಲಿ ನಡಿತೈತಿ ಈ ರಣಕಹಳೆ. ಯಾರು? ಈ ಹಜ್ಜಾಜನ ಹಳ್ಯ. ಅವನ ಹೆಸರು ಏನಪ್ಪಾ ಅಂತಂದ್ರ ಮೊಹಮ್ಮದ್ ಬಿನ್ ಕಾಸಿಂ.
ಇವನ ಹೆಸರು ಮೊಹಮ್ಮದ್ ಬಿನ್ ಕಾಸಿಂ. ಒಂದ್ ಸಮಸ್ಯೆ ಏನಪ್ಪಾ ಅಂತಂದ್ರೆ ಈ ದಾಹಿರನಿಗೆ 2 ಸಲ ನಾ ಸೋಲ್ಸೀನಿ, ಅವರೇ ನನ್ನ ಮಾಡ್ಕೊತಾರ ಅನ್ನೋದು ದಾಹಿರನಿಗೆ. ಹಜ್ಜಾಜನಿಗೆ 2 ಸಲ ನಾ ಸೋತನಿ, ಸ್ಟ್ರಾಟರ್ಜಿ ಚೇಂಜ್ ಮಾಡೋನು ಅಂತೇಳಿ ಹಜ್ಜಾಜಂದು ತಂತ್ರವನ್ನ ಚೇಂಜ್ ಮಾಡಿದ್ದು ಹಜ್ಜಾಜ್. 2 ಸಲ ನಾನೇ ಗೆದ್ದೇನಿ, ಇದನ್ನ ನಾನೇ ಕಂಟಿನ್ಯೂ ಮಾಡ್ತೀನಿ, ಇದ್ರಂಗನ ಈಗ 2 ಸಲ ಗೆದ್ದಿಲ್ಲ ಹಂಗ ಗೆಲ್ತೀವಿ ಅಂತೇಳಿ ದಾಹಿರ್ ಅಂದು. ಅನ್ಕೊಂಡಂಗೆ ನಡೀತಿರ್ತೈತಿ, ಹೌದಾ? ಅನ್ಕೊಂಡಂಗೆ ನಡೀತಿರ್ತೈತಿ. ನಮ್ಮಲ್ಲಿ ಒಂದು ಪ್ರತೀತಿ ಐತಿ, ಎಲ್ಲಿ ದೇಬಲ್ ಅಂತಕ್ಕಂಥ ಒಂದು ನಗರ ಐತಿ, ಕರಾಚಿಯ ಬಳಿ ದೇಬಲ್ ಅಂತಕ್ಕಂಥ ಒಂದು ನಗರ ಐತಿ. ಆ ನಗರದಲ್ಲಿ ಒಂದು ಶಿವನ ದೇವಾಲಯ ಇರ್ತೈತಿ, ಶಿವ ದೇವಾಲಯ. ಈ ಶಿವ ದೇವಾಲಯದ ವಿಶೇಷತೆ ಏನಪ್ಪಾ ಅಂತಂದ್ರೆ ಅದ್ರ ಮೇಲೆ ಒಂದು ಕೇಸರಿ ಧ್ವಜ ಹಾರ್ತಿರ್ತೈತಿ. ಕೇಸರಿ ಧ್ವಜ ಎಲ್ಲಿವರೆಗೂ ಆ ಕೇಸರಿ ಧ್ವಜ ಕೋಟೆ ಅಂದ್ರೆ ಪ್ರತಿಯೊಂದು ನಗರಕ್ಕೂ ತನ್ನದೇ ಆಗಿರ್ತಕ್ಕಂಥ ಒಂದು ಕೋಟೆ ಇರ್ತೈತಿ. ಕೋಟೆ ಹೊರಗೆ ಮೊಹಮ್ಮದ್ ಬಿನ್ ಕಾಸಿಂ ನಿಂತಿರ್ತಾನೆ. ಇವರೆಲ್ಲ ಒಳಗಿರ್ತಾರೆ. ಅವ್ನ ಕೋಟೆಯನ್ನ ಹೆಂಗ ಕೋಟೆ ಒಳಗೆ ಹೆಂಗ್ ಎಂಟ್ರಿ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ ಅವ್ಗೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಅವಾಗ ಒಂದು ಇನ್ಫಾರ್ಮೇಶನ್ ಬರ್ತೈತೆ ಅವಂಗ. ಏನಪ್ಪಾ ಅಂತಂದ್ರೆ ಈ ದೇಬಲ್ ಅಂತಕ್ಕಂಥ ನಗರದಲ್ಲಿ ಶಿವ ದೇವಾಲಯ ಐತಿ. ಒಬ್ಬ ಬಂದ ಇನ್ಫಾರ್ಮೇಶನ್ ಕೊಡ್ತಾನೆ, ಶಿವ ದೇವಾಲಯ ಐತ್ರಿ ಸಾಹೇಬ್ರ ಅಲ್ಲಿ ಒಳಗೆ. ಆ ಶಿವ ದೇವಾಲಯದ ಮೇಲೆ ಒಂದು ಧ್ವಜ ಐತಿ, ಕೇಸರಿ ಧ್ವಜ. ಆ ಕೇಸರಿ ಧ್ವಜ ಕೆಳಗೆ ಬಿತ್ತು ಅಂತಂದ್ರೆ ಅವ್ರಿಗೆ ಏನೋ ಒಂದು ದುರ್ಘಟನೆ ನಡೀತೈತಿ ಅಂತೇಳಿ ಅವ್ರ ಮನಸ್ಸಿಗೆ. ಎಲ್ಲಿವರೆಗೂ ಕೇಸರಿ ಧ್ವಜ ಕೆಳಗಡೆ ಬೀಳೋದಿಲ್ವೋ ಅಲ್ಲಿವರೆಗೂ ನಿಮಗೆ ದೇಬಲ್ ನಗರದೊಳಗೆ ಎಂಟ್ರಿನೇ ಇಲ್ರಿ ಅಂತ ಹೇಳ್ತಾರ ಅವ್ರು. ಒಬ್ಬ ಬಂದ ನೀರು ಸಾದಿಕ್ ಇನ್ಫಾರ್ಮೇಶನ್ ಕೊಡ್ತಾನೆ. ನಯವಂಚಕರು ಅಂತ ಕರೀತಾರೆ ಇವ್ರನ್ನ. ಇವ್ರು ಎಲ್ಲಿ ಹೋದ್ರು ಇರೋವ್ರೆ ಇವರು. ರಾಮಾಯಣದ ಕಾಲದಿಂದನೂ ಅದಾರ ಇವ್ರು. ರಾಮ ರಾವಣನ ಕೊಲ್ಲಬೇಕು ಅಂತಂದ್ರೆ ರಾಮಣ್ಣನ ಶಕ್ತಿ ಬಳಕೆಗೆ ಬರಲಿಲ್ಲ. ಅಲ್ಲಿ ವಿಭೀಷಣನ ಗುಪ್ತ ಮಾಹಿತಿ ಬಳಕೆಗೆ ಬಂದಿರೋದು. ಶಕ್ತಿ ಇತ್ತು ಇಲ್ಲ ಅನ್ನೋದಿಲ್ಲ. ಬಟ್ ದಾರಿ ಕಾಣಿಸದಾದಾಗ ರಾಮ ಕೈ ಚೆಲ್ಲಿ ಕುಳಿತಾಗ ವಿಭೀಷಣ ಹೇಳ್ತಾನೆ, ಅಣ್ಣಾರ ನೀವು ಅಲ್ಲಿ ಇಲ್ಲಿ ಹೊಡೆದ್ರೆ ಕೆಲಸ ಇಲ್ರಿ, ಸೀದಾ ನಾಭಿ ಹೊಡಿಬೇಕ್ರಿ, ಒಕ್ಕಡಿ ಹೊಡಿಬೇಕ್ರಿ, ಅಲ್ಲಿ ಅಮೃತ ಕಳಶ ಐತಿ ಬೆಳಗ್ ಬೀಳ್ಬೇಕ್ರಿ ಅಂತ ಹೇಳಿ. ಇಲ್ಲಿನೂ ಕೂಡ ಯಾರಿಗೆ ನಿಮ್ಗೆ ಮೊಹಮ್ಮದ್ ಬಿನ್ ಕಾಸಿಮಿಗೆ ಹೆಲ್ಪ್ ಮಾಡಿದವರು ನಮ್ಮವ್ರೆ. ಏನ್ ಮಾಡಿದ್ರು ಸಾಹೇಬ್ರೆ, ನೀವು ಅಲ್ಲಿ ಇಲ್ಲಿ ಹೊಡೆದ್ರೆ ಉಪಯೋಗ ಇಲ್ಲ, ನೀವು ಸೀದಾ ಧ್ವಜ ಕೆಡಬೇಕ್ರಿ ಅಂದ್ರೆ ಅವ್ರು. ಶಿವ ದೇವಾಲಯದ ಧ್ವಜ ಯಾವಾಗ ಕೆಳಗೆ ಬೀಳ್ತೈತೋ ಅವಾಗ ಇವರು ದೇಬಲ್ ನಗರದವರು ಹುಚ್ಚಾಪತಿ ಅವರಿಗೆ ದೊಡ್ಡ ಆತಂಕ ಉಂಟಾಗ್ತೈತಿ. ಏನ್ ಮಾಡ್ರಿ ಇನ್ನು ನಮಗೆ ಬದುಕನೇ ಇಲ್ಲತ್ತೆ ತಿಳ್ಕೊತಾರೆ. ಅವ್ರದ್ದು ನಂಬಿಕೆನೇ ಅದೇ. ಎಲ್ಲಿಯವರೆಗೂ ಧ್ವಜ ಇರ್ತೈತೋ ಅಲ್ಲಿಯವರೆಗೂ ನಾವು ನಮ್ಮನ್ನ ಯಾರು ಏನು ಮಾಡ್ಕೊಳಕ್ ಆಗೋದಿಲ್ಲ ಅಂತ ಅವ್ರದ್ದು. ಅವನು ಒಂದು ಬ್ರೇನ್, ಮೊಹಮ್ಮದ್ ಕಾಸಿಮಂದು ಒಂದು ಬ್ರೇನ್ ಒಂದು ರೀತಿ ಓಡ್ತೈತಿ. ಏನಪ್ಪಾ ಅಂತಂದ್ರೆ ಅವನ ಹತ್ತೆಕ ಈ 2 ಆಯುಧಗಳಿರ್ತವೆ, ರಥಶೀಲ ಕಂಟಕ ಮತ್ತು ಇನ್ನೊಂದು ಯಾವ್ದೋ ಬರ್ತೈತಿ. ಅದು ಆ ಆಯುಧದ ಹೆಸರು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಏನು ನೀವು ಎಲ್ಲರೂ ಬಾಹುಬಲಿ ಫಿಲ್ಮ್ ನೋಡಿರ್ಬೇಕು. ಬಾಹುಬಲಿ ಫಿಲ್ಮ್ನೊಳಗೆ, ಬಾಹುಬಲಿ ಫಸ್ಟ್ ಫಿಲ್ಮ್ನೊಳಗೆ ಏನ್ ಮಾಡ್ತಾರೋ ಅಂತಂದ್ರೆ ಬಾಹುಬಲಿಗೆ ಯಾವುದೇ ಆಯುಧಗಳನ್ನು ಕೊಟ್ಟಿರೋದಿಲ್ಲ. ಅವಾಗ ಅವನ ಹತ್ರ ಒಂದು ಗುಂಡು ಅಂದ್ರೆ ಗುಂಡಗಲ್ಲು ಹಾಕಿ ಚವಣಿ ತರ ಬೀಸಿ ಉಗಿತಿರ್ತೈತಿ. ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ, ಹೌದಾ? ಆ ರೀತಿಯಾಗಿರ್ತಕ್ಕಂಥ ಒಂದು ಆಯುಧವನ್ನ ಬಳಕೆ ಮಾಡಿ ಏನ್ ಮಾಡ್ತಾನೋ ಅಂತಾರೆ, ಗುಂಡಗಲ್ಲದಿಂದ ಆ ಶಿವ ದೇವಾಲಯದ ಮ್ಯಾಗಿನ ಧ್ವಜ ಕೆಡ್ತಾನವ. ಯಾರು? ಮೊಹಮ್ಮದ್ ಬಿನ್ ಕಾಸಿಂ. ಅವಾಗ ಧ್ವಜ ಬಿದ್ದಾಗ ನಮ್ಮ ನಾಶ ಖಚಿತ ಅಂತ ತಿಳ್ಕೊಂಡಿರ್ತಕ್ಕಂಥ ಜನ ದೇಬಲ್ ಸಿಟಿಯನ್ನ ಬಿಟ್ಟು ಓಡೋ ಟೈಮ್ನಾಗ ಗೇಟ್ ಓಪನ್ ಮಾಡ್ತಾರೆ. ಆವಾಗ ದೇಬಲ್ ನಗರವನ್ನ ಸರ್ವನಾಶ ಮಾಡ್ತಾನೆ. ಯಾರು? ಮೊಹಮ್ಮದ್ ಬಿನ್ ಕಾಸಿಂ. ಅಲ್ಲಿಗೆ ಮುಗಿಯಂಗಿಲ್ಲ ಕತಿ, ಮುಂದೈತಿನ. ದೇಬಲ್ ನಗರವನ್ನು ವಶಪಡಿಸಿಕೊಂಡಿರ್ತಕ್ಕಂಥ ಮೊಹಮ್ಮದ್ ಬಿನ್ ಕಾಸಿಂ ಅಲ್ಲೇನ ನಿಲ್ತಾನಂತ ಕೇಳಿದ್ರೆ ಇಲ್ಲ, ಬ್ರಾಹ್ಮಣಾಬಾದಕ ಮುತ್ತಿಗೆ ಹಾಕ್ತಾನೆ. ಹೆಸರು ನೋಡ್ರಿ, ಬ್ರಾಹ್ಮಣಾಬಾದ್. ಯಾರು ಬ್ರಾಹ್ಮಣರಿಗೆ ಹಾಗೆ ನಗರವನ್ನ ಕಟ್ಟಿದ್ರು ಅದ್ರ ಹೆಸರು ಬ್ರಾಹ್ಮಣಾಬಾದ್. ಈಗ ಎಲ್ಲಿ ಐತೈತಿ ಹುಡುಕಾಡ್ಕೊಂಡು ಹೋಗ್ಬೇಕು ಪಾಕಿಸ್ತಾನದಾಗ. ಯುದ್ಧ ಹೆಸರುಗಳ ಇಲ್ಲ, ಇರ್ಲಿ. ಬ್ರಾಹ್ಮಣಾಬಾದ್ನಲ್ಲಿ ಮತ್ತೊಂದು ಯುದ್ಧ ನಡೀತೈತಿ ದಾಹಿರ್ನ ಮಗನ ಜೊತೆ. ಏನ್ ಅವನ ಹೆಸರು? ಜೈಸಿಂಗ್. ಯಾರಿವ? ದಾಹಿರ್ನ ಮಗ. ಇವನ ಜೊತೆ ಯುದ್ಧ ನಡೀತೈತಿ. ಅವಾಗ ಜೈಸಿಂಗ್ ಸಾಯ್ತಾನೆ. ಬ್ರಾಹ್ಮಣಾಬಾದವು ಕೂಡ ಯಾರ ವಶ ಆಕತಿ? ಮೊಹಮ್ಮದ್ ಬಿನ್ ಕಾಸಿಮನ ವಶ ಆಗ್ತೈತಿ. ಇದಾದ ನಂತರ ದಾಹಿರ್ನ ಸಂಬಂಧಿ ಬಾಜ್ರಾ ಇವನು ಕೂಡ ಸಾಯ್ತಾನೆ. ಅಟ್ ಲಾಸ್ಟ್ ಏನಾಗ್ತೈತಿ ಅಂತಂದ್ರೆ ದಾಹಿರ್ ಕೂಡ ಸೋಲ್ತಾನೆ. 712ರಲ್ಲಿ ದೇಬಲ್ ನಗರವನ್ನು ವಶಪಡಿಸಿಕೊಂಡಿದ್ದು ಅರಬರ ರಾಜಕೀಯ ಸ್ಥಾಪನೆಯ ಮುನ್ಸೂಚನೆ ಅಂತ ಕರೀತಾರೆ ಇದನ್ನ, ಮುನ್ಸೂಚನೆ. ಯಾಕಂತಂದ್ರೆ ಎಲ್ಲವೂ ಸೋಲ್ತಾರೆ ಇಲ್ಲಿ. ಆವಾಗ ದಾಹಿರ ಸಾಯ್ತಾನೆ, ಯುದ್ಧದಲ್ಲಿ ಮಡಿತಾನೆ. ಅವಾಗ ಅವನ ಹೆಂಡತಿ ಇರ್ತಾಳೆ, ಆಕೆ ಹೆಸರು ಪಾಣಿಬಾಯಿ. ಪಾಣಿ ಅಂತಂದ್ರೆ ನೀರ, ಆ ಬಾಯಿ ಅಲ್ಲ ಇದು, ಪಾಣಿಬಾಯಿ ಇತಿಹಾಸದಲ್ಲಿ ಮೊದಲಿಗೆ ಸಿಗ್ತೈತಿ. ಈಕೆ ಏನ್ ಮಾಡ್ತಾಳೆ ಅಂದ್ರೆ ಜೋಹರ್ ಅಂತಕ್ಕಂಥ ಪದ್ಧತಿಯನ್ನ ಅನುಸರಿಸ್ತಾಳೆ. ಜೋಹರ್ ಯಾರು? ದಾಹಿರ್ನ ಹೆಂಡತಿ ಪಾಣಿಬಾಯಿ. ಜೋಹರ್ ಅಂತಂದ್ರ ಗಂಡ ಸತ್ತ ನಂತರ ಗಂಡನ ಚಿತೆಯಲ್ಲಿ, ಗಂಡ ಸತ್ತಿರ್ತಾನೆ, ಗಂಡನನ್ನ ಸುಡ್ತಿರ್ತಾರೆ.
ಆ ಸಮಯದಲ್ಲಿ ಆ ಚಿತೆಯನ್ನ ಏರಿ ಆಕೆಯು ಕೂಡ ತನ್ನ ದೇಹವನ್ನ ಅಗ್ನಿಗೆ ಸಮರ್ಪಣೆ ಮಾಡ್ತಾಳೆ. ದೇಹ ಅಂತಂದ್ರೆ ಜೀವನ, ಚಿತೆಗೆ ಸಮರ್ಪಣೆ ಮಾಡ್ತಾಳೆ. ಇದನ್ನ ಜೋಹರ್ ಅಂತ ಕರೀತಾರೆ. ಯಾವ ಕಾರಣಕ್ಕಾಗಿ? ಮಾನ ರಕ್ಷಣೆಯ ಕಾರಣಕ್ಕಾಗಿ. ನೆನಪಲ್ಲಿರ್ಲಿ, ಜೋಹರ್ ಅನುಸರಿಸುವುದು ಮಾನ ರಕ್ಷಣೆಯ ಸಲುವಾಗಿ. ಮಾನ ರಕ್ಷಣೆ ಸಲುವಾಗಿ, ಇದು ನೆನಪಲ್ಲಿರ್ಲಿ. ಮಾನ ರಕ್ಷಣೆಯ ಸಲುವಾಗಿ ಅವಾಗ ಜೋಹರ್ ಅನುಸರಿಸ್ತಿದ್ರು. ಮಹಿಳೆಯರ ಮಾನವನ್ನ ಕಾಪಾಡುವ ಸಲುವಾಗಿ ಕೇಸರಿಯ ನಡೀತಿತ್ತು. ಕೇಸರಿಯ ನಡೀತಿತ್ತು, ನೆನಪಲ್ಲಿರ್ಲಿ. ಈಗ ರೋಡಲ್ಲಿ ರೇಪ್ ನಡೆದ್ರೂ ಕೇಸರಿಯಾನೂ ಇಲ್ಲ, ಏನೂ ಇಲ್ಲ. ದಿನ 20 ನ್ಯೂಸ್ ನೋಡ್ತೀವಿ. ಅಲ್ಲಿ ಸಣ್ಣ ಹುಡುಗಿ ರೇಪ್ ಆಯ್ತು, 6 ವರ್ಷದ ಹುಡುಗಿ ರೇಪ್ ಆಯ್ತು, 10 ವರ್ಷದ ಹುಡುಗಿ ರೇಪ್ ಆಯ್ತು, 12 ವರ್ಷದ ಹುಡುಗಿ ರೇಪ್ ಆಯ್ತು. ಕೇಸರಿಯಾನೂ ಇಲ್ಲ, ಏನೂ ಇಲ್ಲ. ಕೇಸರಿಯ ಅಂದ್ರೆ ಏನು ಮುಂದೆ ಹೇಳ್ತೀನಿ, ಬರ್ತೈತಿ, ನೆನಪಲ್ಲಿರ್ಲಿ. ಮಹಿಳೆಯರು ತಮ್ಮ ಮಾನ ರಕ್ಷಣೆಗಾಗಿ ಜೋಹರನ್ನ ಅನುಸರಿಸಿದ್ರೆ, ಮಹಿಳೆಯರ ಮಾನ ರಕ್ಷಣೆಗಾಗಿ ಹೋರಾಡ್ತಕ್ಕಂಥ ಕಟ್ಟ ಕಡೆಯ ಹೋರಾಟ, ಇದನ್ನು ರಜಪೂತರಲ್ಲಿ ಕೇಸರಿ ಅಂತ ಕರೀತಾರೆ. ನಡೆದಿರೋದೇ ಅಲ್ಲೇ. ಭಾರಿ ಇದೆ, ಪ್ರತಿಯೊಂದು ಇತಿಹಾಸ ಭಾರಿ ಇದೆ, ಹೌದಾ? ನೆನಪಲ್ಲಿರ್ಬೇಕು. ಭಾರತದ ಇತಿಹಾಸದ ಪ್ರಕಾರ ಪ್ರಥಮ ಬಾರಿಗೆ ಸತಿಯಾದ ಮಹಿಳೆ ಪಾಣಿಬಾಯಿ. ಸತಿ ಅಂತಕ್ಕಂಥ ವರ್ಡನೆ ಬಾರಿ ಈ ವಿಶೇಷ. ಸತಿ ಅಂತಂದ್ರೆ ಯಾರು ಗೊತ್ತು? ಶಿವನ ಅರ್ಧಾಂಗಿ, ಮೊದಲನೇ ಜನ್ಮದಲ್ಲಿ ಸತಿ. ಆಕೆ ಪ್ರಜಾಪತಿಯ ಮಗಳಾಗಿ ಹುಟ್ಟಿರ್ತಾಳೆ. ಜಗಜ್ಜನನಿ ಪ್ರಜಾಪತಿಯ ಮಗಳಾಗಿ ಹುಟ್ಟಿರ್ತಾಳೆ. ಆಕೆಗೆ ತಾ ಯಾರ ತಿಳಿ ಗೊತ್ತಿರೋದಿಲ್ಲ. ಸತಿ, ಆಕೆ ಹೆಸರೇ ಸತಿ. ಏನಾಗಿತ್ತು? ಪ್ರಜಾಪತಿ ಒಂದು ಯಜ್ಞ ಮಾಡ್ತಿರ್ತಾನೆ. ಆ ಯಜ್ಞಕ್ಕೆ ಶಿವನನ್ನ ಆಹ್ವಾನ ಮಾಡಿರೋದಿಲ್ಲ. ಯಜ್ಞ ನಡೀತಿರ್ತೈತಿ, ಎಲ್ಲಾ ದೇವರಿಗೂ ಆಹ್ವಾನ ಇರ್ತೈತಿ. ಅದು ಎಲ್ಲರೂ ಕೈಲಾಸ ಮ್ಯಾಗಿಂದ ಹೋಗಿರ್ತಾರೆ. ಅವಾಗ ಆಕೆ ನೋಡ್ತಾರೆ, ಸತಿ ಇದು ಎಲ್ಲಿ ಹೊಂಟಾರತ್ತೆ ಕೇಳ್ತಾಳ. ಎಲ್ಲಾ ಅಣ್ಣಗಳು ಬರ್ರ ಬರ್ರ ಬರ್ರತ್ತೆ ವಿಮಾನ ತಗೊಂಡ್ ಹೊಂಟಾರ, ಎಲ್ಲಿ ಹೊಂಟಾರ ಅಂತ ಕೇಳ್ತಾಳೆ ಆಕೆ. ಅವಾಗ ಶಿವ ಹೇಳ್ತಾನೆ, ನಿಮ್ಮಪ್ಪ ಯಜ್ಞ ಮಾಡಕತ್ತಾನ, ಅಲ್ಲಿ ಹೊಂಟಾರ ಅವ್ರತ್ತೆ. ನಮ್ಮಪ್ಪ ಯಜ್ಞ ಮಾಡಕತ್ರ ನಾವು ಹೋಗ್ಬೇಕಲ್ಲ ಅಂತ ಹೇಳಕ್ಕೆ. ಕರಿಲಾರ್ದವ್ರ ಮನೆಗೆ ಹೋಗಬಾರ್ದು ಅಂತ. ಅದಕ್ಕೆ ಸರ್ವಜ್ಞನ ಉಚ್ಚಾರಣೆ ಐತಿ, ಕರೆಯದೇ ಬರುವವನನ್ನ, ಬರೆಯದೇ ಓದುವವನನ್ನ ಏನ್ ಮಾಡ್ಬೇಕು ಅಂತೇಳಿ. ಹೌದಾ? ಕರಿಲಾರ್ದವ್ರ ಮನೆಗೆ ಹೋಗ್ಬಾರ್ದು ಅಂತ ನೋಡಿ. ನಮ್ಮ ಅಪ್ಪವನ ನಾ ಹೋಗ್ಲಾರ್ದ ಇರೋದಿಲ್ಲ, ನೀನು ನನ್ನ ಜೋಡ ಬಾ ಅಂತೇಳಿ ಹಠ ಹಿಡಿತಾಳೆ. ಯಾರು? ಸತೀದೇವಿ. ಯಾರ ಜೊತೆ? ಶಿವನ ಜೊತೆ. ಅವಾಗ ಶಿವ ಅಂತಾನ, ನಾನಂತರೂ ಬರಂಗಿಲ್ಲ ಬೈ, ನೀ ಹೋಗಕ್ಕಿದ್ರೆ ನಿನಗೆ ವ್ಯವಸ್ಥೆ ಮಾಡಿ ಕೊಡ್ತೀನಿ, ಹೋಗಂತ. ನಾನು ನಮ್ಮ ಅಪ್ಪನ ಮನೆಗೆ ನಾ ಹೋಗಕ್ಕಿನ ಅಂತೇಳಿ ಕೂಡಿರ್ತಾಳಕ್ಕೆ. ಅವಾಗ ನಂದೀಶನನ್ನು ಕರೀತಾನೆ, ಬಾರಪ್ಪ ನಂದಿ, ಅಮ್ಮವ್ರ ತವ್ರ ಮನೆಗೆ ಕರ್ಕೊಂಡು ಬೆಟ್ಟಿ ಮಾಡ್ಸ್ಕೊಂಡು ತಗೊಂಬಪ್ಪ ಅಂತೇಳಿ ಕಟ್ಟು ಕಳಿಸ್ತಾನೆ. ಅಲ್ಲಿ ಬರ್ತಾಳೆ. ಬಂದ ತಕ್ಷಣ ನೋಡ್ತಾನ ಪ್ರಜಾಪತಿ. ನೋಡಿದ ಕೂಡಲೇ, ನೀನು ಆ ನಾಚಿಕಿಲ್ಲದ ವ್ಯಕ್ತಿ ಅವನ ಜೊತೆ ಕೂಡಿ ನಾಚಿಕೆನೇ ಇಲ್ಲದಂಗ ಆಗೈತ್ಲೆ ನಿನಗೂ ಅಂತನವ. ಅಂದ್ರೆ ಶಿವಗ ನಾಚಿಕೆ ಇಲ್ಲ ಅಂತೇಳಿ ಬೈತಾನವ. ಆವಾಗ ಯಾಕೆ ಹಿಂಗ್ ಬೇಯ್ತಾರೆ, ಏನಾಗೈತೆ ಕೇಳ್ತಾಳೆ. ನಾ ಬಂದದ್ದು ನಿಮ್ಗೆ ಇಷ್ಟ ಇಲ್ಲ ಅಂತೇಳಿ. ಅವ ಹೇಳ್ತಾನ, ನೀ ಬಂದದ ದೊಡ್ಡ ಅನಿಷ್ಟ ಅಂತ. ನಾವು ಕರಿಲಾರ್ದವ್ರ ಮನೆಗೆ ಹೆಂಗ್ ಬಂದಿನಿ ಅಂತೇಳಿ. ಆವಾಗ ಆಕಿ ಅದೇ ಯಜ್ಞಕುಂಡದಲ್ಲಿ ಜಿಗಿತಾಳೆ. ನನ್ನ ಅಷ್ಟ ಅಲ್ಲ, ನನ್ನ ಗಂಡನ್ನು ನೀನು ಅವಮಾನ ಮಾಡಿದ್ದಕ್ಕಾಗಿ ಈ ಯಜ್ಞ ಇಲ್ಲಿಗೆ ನಿಂತು ಹೋಗ್ಲಿ, ನಾನು ಇಲ್ಲಿಗೆ ನನ್ನ ಜೀವನವನ್ನು ಬಿಡ್ತೇನೆ ಅಂತ ಹೇಳಿ ಜೀವ ಬಿಡ್ತಾಳಕ್ಕೆ. ಅದೇ ಪದ್ಧತಿ ಅಗ್ನಿಯಲ್ಲಿ ಜಿಗಿತಾಳಕ್ಕೆ. ಅದನ್ನ ಸತಿಯ ರೂಪದಲ್ಲಿ ಸತಿ ಪದ್ಧತಿನ ಅದೇ ಪದ್ಧತಿನ ಇವ್ರು ಅನುಸರಿಸ್ಕೊಂಡು ಬರ್ತಾರೆ. ಗಂಡ ಸತ್ತ ನಂತರ ಆಕೆಗೆ ಅವಮಾನ ಆಗಿರ್ತೈತಲ್ಲ, ಗಂಡ ಇದ್ದಾಗ ಅವಮಾನ ಆಗಿರ್ತೈತಿ, ಆಕೆ ಸತ್ತಿರ್ತಾಳೆ ಅಂದ್ರೆ ಜೀವ ತ್ಯಾಗ ಮಾಡಿರ್ತಾಳೆ. ಆಕೆ ಜಗಜ್ಜನನಿ. ನಾವು ಆಡೋ ಭಾಷೆ ಒಳಗೆ ಹಂಗೆ ಅಂತೀವಿ. ಹಂಗೇನಾದ್ರೂ ಮಿಸ್ಟೇಕ್ ಆಗಿತ್ತು ಅಂತಂದ್ರೆ ನಮ್ಮ ಕಡೆದ ಒಂದು ಸಾರಿ ಇರ್ಲಿ, ಕ್ಷಮಾಪಣೆ ಇರ್ಲಿ. ಆ ಅವಮಾನಕ್ಕಾಗಿ ಆಕೆ ಚಿತೆ ಏರಿರ್ತಾಳೆ, ಅಂದ್ರೆ ಅಗ್ನಿಗೆ ತನ್ನ ದೇಹವನ್ನು ಆಹುತಿ ಮಾಡಿರ್ತಾಳೆ. ಇಲ್ಲಿ ಗಂಡ ತೀರಿಕೊಂಡ ನಂತರ ಜೋಹರ್ ಪದ್ಧತಿಯಲ್ಲಿ ಗಂಡ ತೀರಿಕೊಂಡ ನಂತರ ನನಗೆ ಅವಮಾನ ಆಗಬಾರ್ದು, ನನ್ನ ಮಾನಕ್ಕೆ ಹಾನಿ ಆಗಬಾರ್ದು ಅಂತೇಳಿ ಮ್ಲೇಚ್ಛ ಅಂತಕ್ಕಂಥ ಪದ ಬಳಸ್ತಾರೆ. ಮ್ಲೇಚ್ಛ ಅಂತಾರೆ. ಭಾರತದೊಳಗೆ ಯಾರು ದಾಳಿ ಮಾಡಿದ್ರು ಅವರು ಜೋಹರ್ ಪದ್ಧತಿ ಅನುಸರಿಸಿಲ್ಲ. ನೆನಪಲ್ಲಿಟ್ಟುವರಿ, ರಜಪೂತರು ಒಂದು ವಿಶೇಷತೆ ಇದೆ. ಭಾರತದ ರಜಪೂತ್ರ ಬಡದಾಡಿದಾಗ ಎಲ್ಲಿ ಇತಿಹಾಸದ ಪುರಾವೆ ಇಲ್ಲ ಏನಂತೇಳಿ ಜೋಹರ್ ಅನುಸರಿಸಿದ್ರು ಅಂತೇಳಿ. ಆದ್ರೆ ಯಾವಾಗ ಮುಸ್ಲಿಂ ಆಕ್ರಮಣ ಆಗಿರ್ತೈತೋ ಆವಾಗ ಅವರು ಜೋಹರ್ ಪದ್ಧತಿಯನ್ನ ಅನುಸರಿಸಿರ್ತಾರೆ. ಅದು ಯಾಕಂತ ಹೇಳ್ತೀನಿ, ಮುಂದೆ ವಿಡಿಯೋಗಳು ಬರ್ತವೆ, ಅದ್ರ ಜೊತೆ ಹೇಳ್ಕೋತ ಹೋಗ್ತೀನಿ. ಆ ಸತಿ ಪದ್ಧತಿಯನ್ನ ಕಂಟಿನ್ಯೂಯೇಷನ್ ಆಗಿ ಮಾಡ್ಕೊತ ಬರ್ತಾರೆ. ಎಲ್ಲಿ ಪುರಾಣಗಳಲ್ಲಿ ನಡೆದಿರ್ತಕ್ಕಂಥ ಸತಿ ಪದ್ಧತಿಯ ಕಥೆಯನ್ನ ಇಲ್ಲಿ ಅನುಸರಿಸ್ತಾರೆ. ಅವಾಗ ಪಾಣಿಬಾಯಿ ಏನ್ ಮಾಡ್ತಾಳೆ ಅಂತಂದ್ರೆ, ಗಂಡ ತೀರಿಕೊಂಡ, ಯಾರು ದಾಹಿರ್ ಗಂಡ ತೀರಿಕೊಂಡ ಆದ ನಂತರ ನನ್ನ ಮಾನ ರಕ್ಷಣೆಗಾಗಿ ನಾನು ಸತಿ ಪದ್ಧತಿಯನ್ನು ಅನುಸರಿಸ್ತೇನೆ ಅಂತೇಳಿ ಅನುಸರಿಸ್ತಾಳೆ. ಸತಿ ಚಿತೆ ಒಳಗೆ ಹಾರಿ ತನ್ನ ಪ್ರಾಣವನ್ನ ಬಿಡ್ತಾಳೆ. ನೆಕ್ಸ್ಟ್ ಆಗಿರೋದು ಮೊಹಮ್ಮದ್ ಬಿನ್ ಕಾಸಿಮ್ ಏನ್ ತಲೆ ಓಡಿಸ್ತಾನೋ ಅಂತಂದ್ರೆ, ಆಕೆಗೆ ಇಬ್ರು ಮಕ್ಕಳು ಇರ್ತಾರೆ. ಈ ದಾಹಿರ್ಗೆ ಇಬ್ರು ಹೆಣ್ಮಕ್ಳು ಇರ್ತಾರೆ. ಅವರನ್ನ ಏನ್ ಮಾಡ್ತಾನೋ ಅಂತಂದ್ರ, ಸಾಹೇಬ್ರ ನೀವು ಬರೀ ಗಿಫ್ಟ್ ಅಟ್ಟ ಕೇಳಿರಿ, ಶಿಲೋನಿನ ರಾಜ ನಿಮಗೂ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಅಟ್ಟ ಕೇಳಿದ್ರಿ, ನೀವು ಗಿಫ್ಟ್ ಅಟ್ಟ ಕೇಳಿದ್ರಿ, ಇವ ರಾಜ ಕೊಡ್ಲಿಲ್ಲ. ಅದಕ್ಕೆ ನಾ ಏನ್ ಮಾಡ್ತಾನೋ ಅಂತಂದ್ರ, ಈ ರಾಜನ 2 ಹೆಣ್ಮಕ್ಳನ್ನ ನಿಮಗೆ ಗಿಫ್ಟ್ ಅತ್ತೆ ಕಳಿಸ್ತೀನಿ, ನಿಮ್ಮ ಅನುಭೋಗಕ್ಕಾಗಿ ನಾನು ಕಳಿಸ್ತೀನಿ ಅಂತ 2 ಹೆಣ್ಮಕ್ಳನ್ನ ಕಳಿಸ್ತಾನೆ. ಯಾರವ್ರತೆ ಕೇಳಿದ್ರೆ, ಒಬ್ಬಕಿ ಸೂರ್ಯದೇವಿ, ಇನ್ನೊಬ್ಬಕಿ ಪರಿಮಳದೇವಿ.
ಯಾರು? ಮೊಹಮ್ಮದ್ ಬಿನ್ ಕಾಸಿಂ. ಯಾರಿಗೆ ಕಳಿಸ್ತಾನೆ? 1ನೇ ವಾಲಿದ್ ಖಲೀಫನಿಗೆ ಕಳಿಸ್ತಾನೆ. ಸಾಹೇಬ್ರ, ಬರೇ ನೀವೇನ್ ಕೇಳಿದ್ರಿ ಅಂತಂದ್ರ ಆ ಜೀವ ಇಲ್ಲದ ಕಾಣಿಕೆಗಳನ್ನ ಮರಳಿ ಕೊಡುವಂತೆ ಶಿಲೋನಿನ ರಾಜನಿಗೆ ಕೇಳಿದ್ರಿ, ಅವ ಕೊಡ್ಲಿಲ್ಲ. ನಾನು ಗೆದ್ದಿರ್ತಕ್ಕಂಥ ಸಾಮ್ರಾಜ್ಯದಲ್ಲಿ ದಾಹಿರನ 2 ಜೀವ ಇರುವ ಕಾಣಿಕೆಗಳನ್ನ ನಾನು ನಿನಗೆ ಕಳಿಸ್ತೀನಿ, ಉಪಯೋಗ ಮಾಡ್ಕೊ ಅಂತೇಳಿ. ಇವರು ಬಾಕೆಟ್ ಸೂರ್ಯದೇವಿ, ಪರಿಮಳದೇವಿ ಅಲ್ಲಿ ಹೋಗ್ತಾರೆ, ವಾಲಿದನ ಕಡೆ ಹೋಗ್ತಾರೆ. ಸಾಹೇಬ್ರ, ನೀವು ನಮ್ಮನ್ನೆಲ್ಲ ಉಪಯೋಗ ಮಾಡ್ತೀನಿ ಅಂತ ನೀವೆಲ್ಲ ಅನ್ಕೊಂಡ್ರಿ, ನಿಮ್ಗಿಂತ ಮೊದಲು ಮೊಹಮ್ಮದ್ ಬಿನ್ ಕಾಸಿಂ ನಮ್ನ ಯೂಸ್ ಮಾಡೇನ್ರಿ ಅಂತ ಹೇಳ್ಬಿಡ್ತಾರೆ ಅವ್ರು. ಆವಾಗ ವಾಲಿದನಿಗೆ ಪಿತ್ತ ನೆತ್ತಿಗೆ ಇರ್ತೈತಿ. ಕರಿಯತ್ತ ನಾವು ಯಾರನ್ನ? ಮೊಹಮ್ಮದ್ ಬಿನ್ ಕಾಸಿಮನ ಕರೆಸ್ತಾನೆ. ಅವ್ನ ಮಾತಾ ಕೇಳೋದಿಲ್ಲ ಅವ್ನು. ಇಲ್ಲ ಸಾಹೇಬ್ರ, ಅವ್ರು ಸುಳ್ಳು ಹೇಳಕತ್ತಾರ, ಒಟ್ಟ ಇಲ್ಲ. ಕುದುರೆ ಕಾಲಿ ಕಟ್ಟಿ ಎಳಿಸಿ ಕೊಲ್ತಾನ ಅವನು. ಯಾರನ್ನ? ಮೊಹಮ್ಮದ್ ಬಿನ್ ಕಾಸಿಮನ್ನ. ಯಾರ ಸಂಬಂಧ ಬಡದಾಡಿರ್ತೈತಿ ಅದು? ವಾಲಿದನ ಸಂಬಂಧನ. ಹೌದಾ? ಹಾ, ಇದ್ರ ಮೂಲಕ ಏನ್ ಗೊತ್ತಾಕೈತಿ? ನೀ ಏನ ಎtti ಹೇಳಿರ್ತಾರೋ ಅಟ್ಟ ಕೆಲಸ ಮಾಡ್ಬೇಕು. ಗೆದ್ದೆ, ಗೆದ್ದದ್ ತಗೊಂಡು ಮುಚ್ಕೊಂಡು ಮನೆಗೆ ಹೋಗ್ಬೇಕು. ಅವ್ರನ್ನ ಅಲ್ಲಿ ಅನುಭವಕ್ಕೆ ಕಳಿಸ್ತೀನಿ, ಇಲ್ಲಿ ಅನುಭವಕ್ಕೆ ಕಳಿಸ್ತೀನಿ ಅಂತಂದ್ರೆ ಮನುಷ್ಯ ಇವಾಲ್ವೇಷನ್ ಆಗಿರ್ತಕ್ಕಂಥ ಪ್ರಾಣಿ, ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಬ್ರೈನ್ ಇದ್ದೇ ಇರ್ತೈತಿ. ಅವ್ರು ಅದನ್ನ ಯೂಸ್ ಮಾಡಿದ್ರು. ನಮ್ಮ ಅಪ್ಪನ ನೀ ಕೊಂದಿ, ಸೇಡು ಅನ್ನೋದಂಗೆ ನಮ್ಮ ಅಪ್ಪನ ನೀನು ಕೊಂದಿ, ಜೊತೆಗೆ ನಮ್ಮ ಅವನ ಸಾವಿಗೆ ಕಾರಣ ಆಗಿ ಇನ್ನು ನಮ್ಮನಲ್ಲಿ ಅನುಭವಕ್ಕೆ ಕಳ್ಸಾಕತ್ತೀನಿ. ಹೋಗ್ಲಿ, ನೀರ ಸ್ವಂತ ಓದ್ ಬಿಡ್ಬೇಕಾ? ಇಲ್ಲ, ಇವ ರಾಜ್ಕುಮಾರ್ ಅವ್ರನ್ನ ಕಳಿಸಿ ಹಿಂದಿಂದ ಹೋಗ. ಆವಾಗ ಏನಾಕತಿ? ಅವ್ರು ಹೇಳ್ತಾರೆ, ಬರಬ್ಬರ್ ಹೇಳ್ತಾರೆ ಅವ್ರು ಏನೇನು ಕತ್ತಿ ಹೇಳಿದಾದ ನಂತರ ಇವನು ಕುದುರೆ ಕಾಲಿ ಕಟ್ಟಿ ಎಳಿಸಿಕೊಳ್ತಾರೆ. ಒಂದ್ ಹಂಗಾರ ಮಾಡ್ಬೇಕಾಗಿತ್ತು. ಎಷ್ಟು ಹೇಳ್ಯಾರ ಅಷ್ಟೇ ಕೆಲಸ. ಅವ್ರನ್ನ ಇಲ್ಲೇ ಬಿಟ್ಟು ಸುಮ್ಮನೆ ಹೋಗಿದ್ದ ಅಂದ್ರೆ ಯಾವ ಬಗ್ಗೆ ಇರೋದು. ಇನ್ನು ಎರಡನೇದ್ದು ಏನು ಬೇಡ, ಚಾಣಕ್ಯನ ನೀತಿ ಅಂತೆ, ಶತ್ರುವಿನ ಅಂಶವನ್ನು ಇಡಲೇಬಾರ್ದು, ಡೆಸ್ಟ್ರಾಯರ್ ಮಾಡ್ಬೇಕು. ಅರ್ಜೀವ ಮಾಡಿ ಬಿಡುವಂತಿಲ್ಲ, ಬಡದಾಗ ಪೂರ್ಣ ಕೊಲ್ಬೇಕು ಅದನ್ನ. ಇಲ್ಲಿ ಆಗಿರೋದೇನು? ಅರ್ಜೀವ ಯಾವ್ದಿರುತ್ತೋ ಅದು ಆಪತ್ತಿಗೆ ಆಹ್ವಾನವನ್ನು ಕೊಟ್ಟೈತಿ. ಇತಿಹಾಸನೇ ಸಾಕ್ಷಿ. ಏನು? ಲಕ್ಷ್ಮಣ ಶೂರ್ಪನಖಿಯ ಮೂಗು ಮತ್ತು ಕಿವಿಯನ್ನು ಕತ್ತರಿಸಿದ್ದು ಸೀತಾಪಹರಣಕ್ಕೆ ಕಾರಣ ಆಯ್ತು. ಹೌದಾ? ನೀವು ಮಾಡಿದ್ದು ಅದೇ. ಅಲ್ಲಿ ಶೂರ್ಪನಖಿಯನ್ನು ಕೊಂದಿದ್ರು ಅಂತಂದ್ರೆ ಸೀತಾಪಹರಣ ನಡೀತಿತ್ತೋ ಇಲ್ಲೋ ಗೊತ್ತಿಲ್ಲ. ಲಕ್ಷ್ಮಣ ಏನ್ ಮಾಡಿದ ಅಂತಂದ್ರೆ ಅಸಹ್ಯ ಮಾಡುವ ಸಲುವಾಗಿ ಕಿವಿ ಮತ್ತು ಮೂಗುಗಳನ್ನು ಕತ್ತರಿಸಿದ. ಇಲ್ಲಿ ಇವರಿಗೆ ಅಸಹ್ಯ ಮಾಡುವ ಸಲುವಾಗಿ ನಮ್ಮ ರಾಜ್ಯದ ಶೀಲೋನಿನ ರಾಜ ನಮ್ಮ ರಾಜನಿಗೆ ಕೊಟ್ಟಿರ್ತಕ್ಕಂಥ ಏನೋಕೆ ಗಿಫ್ಟ್ಗಳನ್ನ ನೀವು ಇಟ್ಕೊಂಡು ನಮಗೆ ಅಸಹ್ಯ ಮಾಡ್ತೀರಿ ಅಂತೇಳಿ ತಿಳ್ಕೊಂಡು ಇವರಿಬ್ಬರನ್ನು ಅಸಹ್ಯ ಮಾಡುವ ಸಲುವಾಗಿ ಅಲ್ಲಿ ಕಳಿಸಿದ. ಏನಾಯ್ತು? ಅಲ್ಲಿಯೂ ಕೂಡ ಜೀವ ಅಪಹರಣ ಆಯ್ತು. ಯಾರದ್ದು? ಮೊಹಮ್ಮದ್ ಬಿನ್ ಕಾಸಿಮದ್ದು. ನೆನಪಲ್ಲಿ ಇರಬೇಕು. ಇದಿಷ್ಟು ಮಾಹಿತಿ. ಇದರ ನಂತರ ಇದರ ಇಂಪ್ಯಾಕ್ಟ್ಸ್ ಬರ್ತವೆ, ಪ್ರಭಾವಗಳು ಏನೇನು ಅಂತೇಳಿ ಬರ್ತವೆ. ಅವುದರ ಬಗ್ಗೆ ಚರ್ಚೆ ಮಾಡೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಕ್ಕಂಥ ಮಾಹಿತಿ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ಸು ಕಮೆಂಟು ಮಾಡ್ರಿ. ಏನಾದರೂ ತಪ್ಪು ಮಾಹಿತಿ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಹೇಳಿ ತಿದ್ಕೊಳ್ಳೋ ಪ್ರಯತ್ನ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.